ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 28 ಮಾರ್ಚ್ 2006. ಮೊನ್ನೆ ಬಾಬಾ ಭಾನುವಾರದ ದಿನ ಮುರಳಿ ನುಡಿಸಿರುವಂಥದ್ದು. विश्व की आत्माओं को दुख से छुड़ाने के लिए मनसा सेवा को बढ़ाओ, संपन्न और संपूर्ण बनो. ವಿಶ್ವದ ಆತ್ಮಗಳ ದುಃಖವನ್ನ ದೂರ ಮಾಡುವುದಕ್ಕೋಸ್ಕರ, ಅವರನ್ನ ದುಃಖದಿಂದ ಹೊರಗಡೆಗೆ ಕರೆದುಕೊಂಡು ಬರುವುದಕ್ಕೋಸ್ಕರ ಮನಸಾ ಸೇವೆಯನ್ನ ಹೆಚ್ಚಿಗೆ ಮಾಡಿ ಸಂಪನ್ನರು ಮತ್ತು ಸಂಪೂರ್ಣರು ಆಗಿ. ಆದ್ಮೇಲೆ ವರ್ತಮಾನ ಸಮಯದಲ್ಲಿ ನಾವು ನೋಡ್ತಿದ್ದೀವಿ, ವಿಶ್ವದಲ್ಲಿರುವಂಥ ಸರ್ವ ಆತ್ಮರು, ಹಣವಂತರಿರ್ಬೋದು, ವಿದೇಶದವರಿರ್ಬೋದು, ಯಾವುದೇ ಜಾತಿ ಮತ ಪಂಥ ಭೇದ ಧರ್ಮ ಎಲ್ಲರೂ ಕೂಡ ಇವತ್ತು ಯಾವುದೋ ಒಂದು ರೀತಿಯಲ್ಲಿ ಏನಾಗಿದ್ದಾರೆ, ಸಮಸ್ಯೆಯಲ್ಲಿ, ದುಃಖದಲ್ಲಿ, ಪರಿಸ್ಥಿತಿಯಲ್ಲಿ, ವಿಘ್ನ ಅದರ ಪ್ರಭಾವದಲ್ಲಿ ಇವತ್ತು ಇದ್ದಾರೆ. ಅವರೆಲ್ಲರೂ ನಮ್ಮದೇ ಪರಿವಾರದವರಲ್ವಾ? ಅವರನ್ನ ದುಃಖದಿಂದ ದೂರ ಮಾಡ್ಲಿಕ್ಕಲ್ವಾ ಬಾಬಾ ನಮ್ಮನ್ನ ಶಿಕ್ಷಣ ಕೊಟ್ಟಿರೋದು. ಒಬ್ಬ ಡಾಕ್ಟರ್ ಆಗ್ತಾರೆ ಈ ಪ್ರಪಂಚದಲ್ಲಿ, MBBS MD ಮಾಡ್ತಾರೆ. ಯಾಕೆ ಮಾಡ್ತಾರೆ? ಶಾರೀರಿಕ ಕಾಯಿಲೆಯನ್ನ ಗುಣ ಮಾಡ್ಲಿಕ್ಕೆ ಅಲ್ವಾ? ಯಾರ್ದಾರು ಶರೀರಕ್ಕೆ ಕಾಯಿಲೆ ಬಂದಾಗ ಅದನ್ನು ಗುಣ ಮಾಡೋದು ಅವರ ಕರ್ತವ್ಯ, ಅವರ ಧರ್ಮ ಅದು ಅಲ್ವಾ? ಅದನ್ನು ಅವ್ರು ಮಾಡಿಲ್ಲ ಅಂತಂದ್ರೆ ಏನು ಸಂಪಾದನೆ ಆಗ್ಬೇಕು, ಅದು ಅವರಲ್ಲಿ ಸಂಪಾದನೆ ಆಗೋದಿಲ್ವಲ್ಲ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ನಿಮ್ಮ ಒಂದು ಕರ್ತವ್ಯ ಏನು ಅಂತಂದ್ರೆ ವಿಶ್ವದಲ್ಲಿರುವಂಥ ಎಲ್ಲ ಆತ್ಮಗಳನ್ನು ದುಃಖದಿಂದ ದೂರ ಮಾಡಬೇಕು. ಹೇಗೆ ಮಾಡೋದು? ಬಾಬಾ ಹೇಳ್ತಾರೆ, ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಇವತ್ತಿನ ವರದಾನನೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಇದೆ. ಯೂಸ್ವಲಿ ಭಾನುವಾರದ ಮುರಳಿ ಏನಿರ್ತದೋ ಅದರದೇ ಕಂಟಿನ್ಯೂಯೇಷನ್ ಆ ವಾರ ಪೂರ್ತಿ ವರದಾನಗಳಿರ್ತವೆ. ಈಗ ಪ್ರಪಂಚದಲ್ಲಿರುವಂಥ ಯಾವುದೋ ಒಂದು ಆತ್ಮ, ನಿಮ್ಮ ಸಂಬಂಧಿಕರಿರ್ಬೋದು, ನಿಮ್ಮ ಕುಟುಂಬದಿರ್ಬೋದು, ಸ್ನೇಹಿತರಿರ್ಬೋದು, ಯಾರೇ ಇರ್ಬೋದು, ಅವರಿಗೆ ನೀವು ಸಹಾಯ ಮಾಡಬೇಕು ಅಂತ ಅನಿಸ್ತು. ಅವಾಗ ನೀವೇನ್ ಮಾಡ್ತೀರಾ? ಒಂದು ಸ್ಥೂಲ ಧನವನ್ನು ಅವರಿಗೆ ಕೊಡುವಂಥದ್ದು, ಆರೋಗ್ಯದ ವಿಷಯದಲ್ಲಿ ಇರ್ಬೋದು, ಅಥವಾ ಒಂದು ವ್ಯಾಪಾರ ಆರಂಭ ಮಾಡ್ಲಿಕ್ಕೆ ಇರ್ಬೋದು, ಅಥವಾ ಅವ್ರ ಮಕ್ಕಳಿಗೆ ಸ್ಕೂಲಿಗೋಸ್ಕರ ಅಂತ ಇರಬಹುದು. ಯಾವುದೋ ಒಂದು ಉದ್ದೇಶಕ್ಕೋಸ್ಕರ, ಅವರ ಜೀವನ ಪರಿವರ್ತನೆ ಮಾಡುವುದಕ್ಕೋಸ್ಕರ, ಅವರ ಕಲ್ಯಾಣಕ್ಕೋಸ್ಕರ ನೀವೇನ್ ಮಾಡ್ಬೋದು? ಅವರಿಗೆ ಹಣವನ್ನ ಕೊಡ್ಬೋದು. ಯಾವಾಗ? ನಿಮ್ಮ ಹತ್ರ ಹಣ ಹೆಚ್ಚಿಗೆ ಇದ್ದಾಗ ಮಾತ್ರ ನೀವು ಬೇರೆಯವ್ರಿಗೆ ಹಣವನ್ನ ಕೊಡಬಹುದೇ ಹೊರತು, ನಿಮ್ಮ ಜೀವನಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೆ ನೀವು ಬೇರೆಯವ್ರಿಗೆ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ? ಅವಾಗ ಹಣದ ಮೂಲಕ ಅವರಿಗೆ ಸಹಯೋಗವನ್ನ ಕೊಡಬಹುದು. ಎರಡನೇದು, ಮಾತಿನ ಮೂಲಕ ಈ ರೀತಿ ಮಾಡಿ, ಈ ಕೆಲಸವನ್ನ ಮಾಡಿ, ಅಥವಾ ಎಲ್ಲೋ ಒಂದ್ ಕಡೆ ಜಾಬ್ ಕೊಡಿಸೋದರ ಮೂಲಕ, ಇನ್ಫ್ಲೂಯೆನ್ಸ್ ಮಾಡಿಸೋದ್ರ ಮೂಲಕ, ಜ್ಞಾನ ತಿಳಿಸೋದರ ಮೂಲಕ, ಯಾವುದೋ ಒಂದು ರೀತಿಯಲ್ಲಿ ವಾಚಾ ಸೇವೆಯ ಮೂಲಕ ಅವರಿಗೆ ಸಹಯೋಗವನ್ನ ಕೊಡ್ಬೋದು. ಇನ್ನು ಕೆಲವೊಂದ್ಸಲ ವಸ್ತುವಿನ ಮೂಲಕ, ಸರಿನಪ್ಪ ಸ್ವಲ್ಪ ದಿನ ನಮ್ಮ ಮನೇಲಿ ಇದ್ಬಿಟ್ಟು ಬಾಡಿಗೆ ಕೊಡೋದು ಬೇಡ, ನಿನ್ನ ವ್ಯಾಪಾರನ ವ್ಯವಹಾರನ ಏನು ಅಂತ ಮಾಡ್ಕೊ, ಅಥವಾ ಸ್ವಲ್ಪ ದಿನ ಇಲ್ಲಿ ಇದ್ಬಿಟ್ಟು ನೀನು ಜಾಬನ್ನು ಹುಡುಕು, ಅವಾಗ ನೀನು ದುಡ್ಡು ಕೊಡೋದು ಬೇಡಪ್ಪ, ಜಾಬ್ ಸಿಕ್ಕದ ಮೇಲೆ ಬೇಕಾದ ಕೊಡು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅವರಿಗೆ ಸಹಯೋಗ ಕೊಡುವಂತ ಒಂದು ಸಾಧ್ಯತೆಗಳಿದ್ದಾವೆ. ಅಥವಾ ನಿಮ್ಮ ಮಕ್ಕಳಿಗೆ ಮಕ್ಕಳ ಮೂಲಕ ಅವರಿಗೆ ಸಹಯೋಗ ಕೊಡುವಂಥದ್ದು, ಜನರ ಮೂಲಕ, ತನುವಿನ ಮೂಲಕ, ಧನದ ಮೂಲಕ, ಅಥವಾ ನೆಕ್ಸ್ಟ್ ಸಂಕಲ್ಪದ ಮೂಲಕ. ಅವ್ರಿಗೆ ಕಷ್ಟ ದೂರ ಆಗಲಿ, ಅವ್ರ ಸಮಸ್ಯೆ ಪರಿಹಾರ ಆಗಲಿ. ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ, ಯಾರೊಬ್ರು ಪೇಷಂಟ್ ಇರ್ತಾರೆ, ನಿಮ್ಮ ರಿಲೇಷನ್ಸ್ ಹಾಸ್ಪಿಟಲ್ ಇರ್ತಾರೆ, ನೀವು ಅಲ್ಲಿಗೆ ಹೋಗ್ಬಿಟ್ಟು ಅವರ ಒಂದು ಪಾಲನೆ ಮಾಡೋದರ ಮೂಲಕನೂ ಅವರಿಗೆ ಸಹಯೋಗವನ್ನ ಕೊಡಲಿಕ್ಕೆ ಸಾಧ್ಯ ಇದೆ. ಆದರೆ ಹೇಳ್ತಾರೆ, ಇದೆಲ್ಲ ಲಿಮಿಟೆಡ್. ಇವತ್ತು ವಿಶ್ವದಲ್ಲಿ ಎಲ್ಲ ಆತ್ಮರು ದುಃಖದಲ್ಲಿ ಇರುವಂತ ಕಾರಣದಿಂದ ಆ ಎಲ್ಲ ಆತ್ಮರಿಗೆ ದುಃಖದಿಂದ ದೂರ ಮಾಡಬೇಕು ಅಂತಂದ್ರೆ ಮನಸಾ ಸೇವೆಯನ್ನ ಮಾಡಿ. ಇದು ಮನಸಾ ಸೇವೆ ಅಂತಂದ್ರೆ ಏನು? ಮನಸ್ಸು ಹೇಳುವಂತ ಸಾಧನ ನಿಮಗೆ ಗೊತ್ತಿದ್ದು, ಎಚ್ಚರಾವಸ್ಥೆಯಲ್ಲಿದ್ದು
ಜ್ಞಾನ ಮತ್ತು ಸ್ಮೃತಿಯಲ್ಲಿದ್ದು ಆ ಸಾಧನವನ್ನು ಭಗವಂತನ ಕೈಯಲ್ಲಿ ಕೊಡಬೇಕು. ಆ ಸಮಯದಲ್ಲಿ ಆ ಮನಸ್ಸು ಹೇಳುವಂತ ಸಾಧನವನ್ನ ಭಗವಂತ ಉಪಯೋಗ ಮಾಡಬೇಕು. ಭಗವಂತ ಉಪಯೋಗ ಮಾಡಿದ ಹಿಂಗ್ ಗೊತ್ತಾಗತ್ತೆ? ಆ ಮನಸ್ಸು ಹೇಳುವಂತ ಸಾಧನದ ಮೂಲಕ ಭಗವಂತನಲ್ಲಿರುವಂತ ಗುಣಶಕ್ತಿಗಳು ಹೊರಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದು ಪಾತ್ರೆ ಬೆಂಕಿ ಮೇಲೆ ಇಟ್ಟಾಗ ಬೆಂಕಿಯ ಗುಣದಲ್ಲಿ ಟ್ರಾನ್ಸ್ಫರ್ ಆಗತ್ತಲ್ವಾ? ಒಂದು ಪಾತ್ರೆಯನ್ನು ಫ್ರಿಡ್ಜಿನಲ್ಲಿ ಇಟ್ಟಾಗ ಅದು ತಂಪಾಗತ್ತಲ್ವಾ? ಒಂದು ಪಾತ್ರೆಗೆ ತುಪ್ಪ ಹಾಕಿದಾಗ ಆ ತುಪ್ಪದ ಎಣ್ಣೆಯ ಅಂಶ ಜಡ್ಡು ಪಾತ್ರೆಗೆ ತಾಗತ್ತಲ್ವಾ? ಹಾಗೇನೆ ಇಲ್ಲಿ ನಮ್ಮ ಮನಸ್ಸು ಭಗವಂತನ ಕೈಯಲ್ಲಿ ಇದ್ದಾಗ ಭಗವಂತನಲ್ಲಿರುವಂಥ ಗುಣಗಳ ಅನುಭವ ನಮಗೆ ಆಗತ್ತೆ. ಅದಕ್ಕಾಗಿ ಹೆಚ್ಚಿನ ಸಮಯ ನಾವು ನಮ್ಮ ಮನಸ್ಸನ್ನ ಬಾಬನ ಹತ್ರ ಮಾತಾಡೋದಕ್ಕೂ, ನಿದ್ರೆ ಮಾಡೋದಕ್ಕೂ, ಭಜನೆ ಮಾಡೋದಕ್ಕೂ, ಗಾಯನ ಮಾಡೋದಕ್ಕೂ, ವರ್ಣನೆ ಮಾಡೋದಕ್ಕಿಂತ ಸೇವೆಗೋಸ್ಕರ, ಸರ್ವರಿಗೋಸ್ಕರ, ವಿಶ್ವಕ್ಕೋಸ್ಕರ, ಆತ್ಮಗಳಿಗೋಸ್ಕರ ಅದನ್ನ ಕೊಡಬೇಕು. ಆದರೆ ಅದನ್ನು ಯಾರು ಕೊಡ್ಲಿಕ್ಕೆ ಸಾಧ್ಯ? ಯಾರು ಸಂಪನ್ನರಾಗಿರ್ತಾರೆ, ಯಾರು ಸಂಪೂರ್ಣರಾಗಿರ್ತಾರೆ. ಅಂದ್ರೆ ಅವರ ವೈಯಕ್ತಿಕ ಜೀವನದಲ್ಲಿ ಏನೂ ಸಮಸ್ಯೆಗಳಿರಬಾರ್ದು. ಹಣಕಾಸಿಂದಿರ್ಬೋದು, ಆರೋಗ್ಯದಲ್ಲಿರ್ಬೋದು, ಸಂಬಂಧಗಳ ವಿಷಯದಲ್ಲಿ ಇರಬಹುದು. ಕೆಲವೊಂದ್ಸಲ ಸಂಬಂಧ ಸರಿ ಇಲ್ಲ ಅಂತಂದ್ರೂ ಕೂಡ ಏನ್ ಮಾಡ್ತಾರೆ, ಬಾಬನ ಹತ್ರ ಹೋಗ್ಬಿಟ್ಟು, ಬಾಬಾ ನಮ್ಮ ಮನೆಯವರು ಸರಿ ಇಲ್ಲ, ನಮ್ಮ ಮಕ್ಕಳು ಸರಿ ಇಲ್ಲ, ಅವರನ್ನ ಸರಿ ಮಾಡಪ್ಪ. ಅದಲ್ಲಿ ಬ್ಯುಸಿ ಆಗ್ಬಿಟ್ರಿ, ನಿಮಗೆ ಶಾಂತಿ ಇಲ್ಲ, ಭಗವಂತನಿಗೆ ಶಾಂತಿ ಕೊಡು, ಸಂತೋಷ ಕೊಡು, ನೆಮ್ಮದಿ ಕೊಡು. ಇದರಲ್ಲಿ ಮಾತಾಡೋದಲ್ಲಿ ಯಾವಾಗ? ವಿಶೇಷವಾಗಿ ರಾಜಯೋಗದ ಸಮಯದಲ್ಲಿ. ಇನ್ನು ಕೆಲವೊಂದ್ಸಲ ಏನಾಗ್ಬಿಡ್ತದಂದ್ರೆ ಶಾರೀರಿಕವಾದ ಕೆಲಸ ಮಾಡಿ 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 ಬಾಬನ ಎದುರುಗಡೆ ಹೋದ ಒಳ್ಳೆ ನಿದ್ರೆ ಬಂದ್ಬಿಡ್ತದೆ. ಅಮೃತ ವೇಳೆ ಎದ್ದಿದ್ದೀವಿ ಅಂತ ಆಗಿರ್ತದೆ ಹೊರತು ಅಲ್ಲಿ ಏನು ಕೆಲಸ ಆಗಿರೋದಿಲ್ಲ, ಸಂಪಾದನೆನೂ ಕೂಡ ಆಗಿರೋದಿಲ್ಲ. ಇನ್ನೇನಾಗ್ತದೆ, ಯಾರ್ದೋ ಜೊತೆ ಜಗಳ ಮಾಡ್ಕೊಂಡು ಬಂದಿರ್ತೀವಿ. ಆಫೀಸಲ್ಲಿ ಬಾಸಿನ ಜೊತೆಗೋ, ಮನೇಲಿ ಅಣ್ಣ ತಮ್ಮಂದಿರ ಜೊತೆಗೋ, ನಿಮಿತ್ತ ಅಕ್ಕಂದಿರ ಅಣ್ಣಂದಿರ ಜೊತೆಗೋ, ನಾನು ಸರಿ ಇದ್ದೆ, ಅವ್ರ್ಯಾಕೆ ಹಂಗೆ ಮಾಡ್ಬೇಕಿತ್ತು. ಇದರಲ್ಲಿ ನಮ್ಮ ಸಮಯವನ್ನ ಬಾಬಾ ಜೊತೆ ಕಳೆದು ಬಿಡ್ತೀವಿ. ಈ ರೀತಿ ಎಲ್ಲ ಇದ್ದಾಗ ನಿಮ್ಮ ಮನಸ್ಸು ಶಾಂತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಬೇರೆ. ಅದಕ್ಕಾಗಿ ಈಶ್ವರೀಯ ಶಕ್ತಿಗಳು, ಶಾರೀರಿಕವಾದಂತಹ ಧನ, ಆರೋಗ್ಯ, ಕಾಯಿಲೆಗಳಿಲ್ಲದೆ ಇರುವಂಥದ್ದು, ಎಲ್ಲರ ಜೊತೆಗೆ ಸಂಬಂಧ ಚೆನ್ನಾಗಿದ್ದಾಗ ನಿಮ್ಮ ಮನಸ್ಸು ಹೊರಗಡೆ ಹೋಗೋದಿಲ್ಲ, ಸಂಪನ್ನವಾಗಿರ್ತದೆ, ಸಂಪೂರ್ಣ ಆಗಿರ್ತದೆ. ಶಾರೀರಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ನಿಮ್ಗೆ ಏನು ಬೇಕು ಅಂತ ಅನಿಸ್ಬಾರ್ದು, ಬೇಕಾದಷ್ಟು ಇರ್ಬೇಕು. ಅವಾಗ ತಾನು ನೀವು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ. ಮನೇಲಿ ಬಂದವರಿಗೆ, ನೆಂಟರಿಗಿರ್ಲಿ, ಪರಿಚಯದವರಿಗಿರ್ಲಿ, ಬೇರೆಯವರಿಗಾಗ್ಲಿ, ಭಿಕ್ಷುಕರಿಗಾಗ್ಲಿ ಏನಾದ್ರೂ ಒಂದು ನೀವು ಊಟ, ಆಹಾರ, ಗಿಫ್ಟ್ ಕೊಡಬೇಕು ಅಂತಂದ್ರೆ ನಿಮ್ಮ ಹೊಟ್ಟೆ ತುಂಬಿ ನಿಮ್ಮ ಪರಿವಾರದವ್ರದ್ದು ಹೊಟ್ಟೆ ತುಂಬಿದ ಮೇಲೆ ತಾನೇ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ. ಧನವನ್ನ ಕೊಡಬಹುದು, ದಾನವನ್ನ ಕೊಡಬಹುದು, ವಸ್ತುವಿನ ರೂಪದಲ್ಲಿ ಕೊಡ್ಬೋದು. ಏನೇ ಕೊಟ್ಟರು ಕೂಡ ಏನು ನೀವು ಕೊಡ್ತಾ ಇದ್ದೀರೋ ಅದು ನಿಮಗೆ ಎಷ್ಟು ಬೇಕು ಅಷ್ಟು ನಿಮ್ಮ ಹತ್ರ ಇರಬೇಕು, ಸಂಪನ್ನವಾಗಿರಬೇಕು. ಅವಾಗ ತಾನೇ ನೀವು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಮೊದಲು ರಾಜಯೋಗದಿಂದ, ಮನಸಾ ಸೇವೆಯಿಂದ ಮೊದಲು ನೀವು ಸಂಪನ್ನರಾಗಿ, ಸಂಪೂರ್ಣರಾಗಿ. ಅಂದ್ರೆ ಸಂಪೂರ್ಣವಾಗಿ ನಿಮ್ಮ ಮನಸ್ಸನ್ನು ಬಾಬನ ಕೈಲಿ ಕೊಡಿ. ನಾವ್ಯಾರು ಇವತ್ತು ಸಂಪೂರ್ಣರಾಗಿಲ್ಲ, ಇನ್ನೂ ಸಾಲ ಇದೆ, ಓಕೆ, ಏನ್ ತೊಂದರೆ ಇಲ್ಲ. ಆದ್ರೆ ಹಿಂದಿನ ತಿಂಗಳಿದೆಲ್ಲ EMI ಇಂಟ್ರೆಸ್ಟ್ ಆದ್ರೂ ಪೇಮೆಂಟ್ ಮಾಡ್ಬೇಕಲ್ಲ. ಮೂಲಧನ ಹಾಗೆ ಇಲ್ಲಿ ಮುಂದೆ ಭವಿಷ್ಯದಲ್ಲಿ ಮಾಡೋಣ. ಆ ಲೆಕ್ಕದಲ್ಲಿ ಅದು ಸಾಲ ಬರಬಾರ್ದು, ಮನಸ್ಸಿನಲ್ಲಿ ಎದುರುಗಡೆಗೆ ಬರಬಾರ್ದು, ಯಾರು ತೊಂದರೆ ಕೊಡಬಾರ್ದು. ಅದಕ್ಕೆ ಮಕ್ಕಳೇ, ಎಲ್ಲಿವರೆಗೆ ನೀವು ಸಂಪನ್ನ ಮತ್ತು ಸಂಪೂರ್ಣರಾಗೋದಿಲ್ವೋ ಅಲ್ಲಿವರೆಗೆ ಬೇರೆಯವರಿಗೆ ನೀವು ಸೇವೆ ಮಾಡಲಿಕ್ಕೆ, ಖುಷಿಯಿಂದ ಮಾಡಲಿಕ್ಕೆ, ಸಂತೋಷದಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ನೀವು ವೈಯಕ್ತಿಕವಾಗಿ ಏನು ಕೇಳೋದಿಲ್ಲ. ನಾನು ಸತ್ತಿಗೆ ಹೋಗ್ಬೇಕು, ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ನನಗದು ಬೇಕು, ಇದು ಬೇಕು ಅಂತ ನೀವು ಕೇಳೋದಿಲ್ಲ. ಆವಾಗ ನಿಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ವಿಶ್ವ ಕಲ್ಯಾಣಕ್ಕೋಸ್ಕರ ನಿಮ್ಮ ತಂದೆಯ ಕೈಯಲ್ಲಿ ಕೊಡ್ತೀರಾ. ಅದಕ್ಕಾಗಿ ನೀವು ಮಾಡುವಂಥ ಪ್ರತಿದಿನ ರಾಜಯೋಗದ ಸಂಪಾದನೆ ಹೇಳುವಂಥದ್ದು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಆ ದಿನಕ್ಕೆ ಬೇಕಾಗಿರುವಷ್ಟು ಸಂಪಾದನೆ ಆಗ್ತಾ ಇದೆಯಾ, ಅದ್ರಲ್ಲಿ ಸಂಪನ್ನರಾಗಿದ್ದೀರಾ. ನಿಮ್ಮ ಪುರುಷಾರ್ಥದಲ್ಲಿ ಇರ್ಬೋದು, ಸಾಧನೆಯಲ್ಲಿ ಇರ್ಬೋದು, ಸೇವೆಯಲ್ಲಿ ಇರ್ಬೋದು, ಲೌಕಿಕ ಜೀವನ, ಅಲೌಕಿಕ ಜೀವನ. ಅಂದ್ರೆ ನಿಮ್ಮ ಹತ್ರ ಕೋಟಿಗಟ್ಟಲೆ ಹಣ ಇದೆ ಅಂತ ಅರ್ಥ ಅಲ್ಲ. ಹಣ ಎಷ್ಟಿದೆಯೋ ನಿಮ್ಮ ಜೀವನ ನಡೆಸಲಿಕ್ಕೆ ಏನೂ ತೊಂದರೆ ಆಗಬಾರ್ದಪ್ಪ.
ಅಥವಾ ಏನೋ ಒಂದು ಸಮಸ್ಯೆ ಬಂತು, ಮಕ್ಕಳ ಮದುವೆ ಬಂತು, ಮನೇಲಿ ಯಾರ್ದು ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಕೊಡುವಷ್ಟು ಹಣ ನಿಮ್ಮತ್ತಿರಬೇಕು. ಹಣ ಇಲ್ಲ ಅಂತಂದ್ರು ಇಲ್ಲ ಒಂದು ವ್ಯವಸ್ಥೆ ಆಗಿರಬೇಕು. ಯಾವುದೋ ರೂಪದಲ್ಲಿ, ಸ್ಥೂಲ ರೂಪದಲ್ಲಿ, ಸೂಕ್ಷ್ಮ ರೂಪದಲ್ಲಿ ಭಗವಂತನ ಹತ್ರ ಹೋಗ್ಲಿಕ್ಕೆ ಅಡಚಣೆ ಆಗ್ಬಾರ್ದು, ತೊಂದರೆ ಆಗ್ಬಾರ್ದು. ಅಲ್ಲಿ ಆರಾಮಾಗಿ ಕುಂತಿರ್ಬೇಕು ನೀವು ತುಂಬಾ ಸಮಯದವರೆಗೆ, ಅಂದ್ರೆ ಮಾನಸಿಕವಾಗಿ, ಶಾರೀರಿಕವಾಗಿ ಎಲ್ಲ ಅಲ್ಲಿ ಸಂಪಾದನೆ ಆಗ್ತಾ ಇರಬೇಕಾಗ್ತದೆ. ಆವಾಗ ಮಾತ್ರ ನೀವು ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಬಹುದು. ಅದಕ್ಕಾಗಿ ಪ್ರಪಂಚದ ಜನ ಈಶ್ವರಿಯ ಒಂದು ಶಕ್ತಿಯನ್ನ ಎಲ್ಲೆಂದರಲ್ಲಿ ಕೂಗ್ತಾ ಇದ್ದಾರೆ, ಬೇಡ್ತಾ ಇದ್ದಾರೆ. ಅದಕ್ಕಾಗಿ ಈಗ ವಾಚಾ ಸೇವಾಕ್ಕಿಂತ, ತನುವಿನ ಸೇವಾಕ್ಕಿಂತ ಮನಸ್ಸಾ ಸೇವೆಯ ಪರ್ಸಂಟೇಜನ್ನ, ಸಮಯವನ್ನ ಹೆಚ್ಚಿಗೆ ವೃದ್ಧಿ ಮಾಡಿ, ವಿಶೇಷವಾಗಿ ವಿಶ್ವದ ಸರ್ವ ಆತ್ಮಗಳ ದುಃಖವನ್ನು ದೂರ ಮಾಡಲಿಕ್ಕೆ. ಆದ್ಮೇಲೆ ಇಲ್ಲಿ ಭಗವಂತ ಒಂದು ವಿಷಯ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಎದುಗಡೆಗಿರುವಂತ ಆತ್ಮದ ದುಃಖ ಶರೀರಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಆತ್ಮಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಮನಬುದ್ಧಿ ಸಂಸಾರಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು. ಆದ್ರೆ ಭಗವಂತನ ಶಕ್ತಿಯಿಂದ ಎಲ್ಲ ದುಃಖಗಳು ಏನಾಗ್ತವೆ, ದೂರವಾಗ್ತವೆ. ಅದು ಯಾವುದೇ ಸಂಬಂಧಪಟ್ಟಿದ್ದ ದುಃಖ ಇರ್ಬೋದು, ಅದನ್ನು ಕೊಡಲಿಕ್ಕೆ ನೀವು ನಿಮಿತ್ತರಾಗಬೇಕು. ಅದಕ್ಕಾಗಿ ನೋಡಿ, ಏನೇ ಕಷ್ಟ ಇದ್ದು ಕೂಡ ದೇವರ ಹತ್ರ ಹೋಗ್ಬಿಟ್ಟು ಕೇಳ್ತೀವಲ್ವಾ. ಅದೇ ಬಟ್ಟೆ ಹರಿದೋಗಿದ್ದಿದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಮಾತಾಡ್ತೀವ? ಇಲ್ವಲ್ಲ. ಯಾಕೆಂದ್ರೆ ಬಟ್ಟೆಗೆ ಸಂಬಂಧಪಟ್ಟಿದ್ರೆ ಟೇಲರ್ ಹತ್ರನೇ ಮಾತಾಡ್ಬೇಕು ಅಂತ ಗೊತ್ತು ನನಗೆ. ಶರೀರದ ಆರೋಗ್ಯ ಸರಿ ಇಲ್ಲದ್ರೆ ಡಾಕ್ಟರ್ ಹತ್ರನೇ ಹೋಗ್ಬೇಕು ಅಂತ ಗೊತ್ತು. ಆದ್ರೆ ಭಗವಂತನ ಹತ್ರ ಮಾತ್ರ ಏನ್ ಮಾಡ್ತೀವಿ? ಹಣದ ವಿಷಯ ಇದ್ರು ಭಗವಂತ ಸರಿ ಮಾಡಪ್ಪ, ಆರೋಗ್ಯದ ವಿಷಯ ಬರ್ಲಿ, ಸಂಬಂಧಗಳ ವಿಷಯ ಬರ್ಲಿ, ಟೆನ್ಷನ್ ಬರ್ಲಿ, ಪರೀಕ್ಷೆ ಬರ್ಲಿ, ಪರೀಕ್ಷೆ ಆದ್ಮೇಲೆ ಮಾರ್ಕ್ಸ್ ಜಾಸ್ತಿ ಸಿಗಬೇಕು ಅಂತ ಕೂಡ ಏನ್ ಮಾಡ್ತೀವಿ? ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ. ಭೂತ ಪ್ರೇತಾತ್ಮಗಳಿಂದ ದೂರ ಆಗ್ಲಿಕ್ಕೆ, ನೋವುಗಳು ಕಡಿಮೆ ಆಗ್ಲಿಕ್ಕೆ, ಎಲ್ಲದಕ್ಕೂ ಕೂಡ ನಾವೇನ್ ಮಾಡ್ತೀವಿ? ಭಗವಂತನ ಆಸರೆಯನ್ನ ಪಡಿತೀವಿ. ಯಾಕಂದ್ರೆ ನಂಬಿಕೆ, ವಿಶ್ವಾಸ ಇದೆ, ಆ ಎಲ್ಲ ದುಃಖವನ್ನ ಭಗವಂತ ದೂರ ಮಾಡ್ತಾರೆ. ಹಾಗಿದ್ರೆ ಪ್ರಶ್ನೆ, ಭಗವಂತ ಹೇಗೆ ದೂರ ಮಾಡ್ತಾರೆ ಅದನ್ನ? ಭಗವಂತ ಹೇಳ್ತಾರೆ, ಮಕ್ಕಳೇ, ನಿಮ್ಗೆ ಏನೇ ದುಃಖ ಬಂದರೂ ಕೂಡ ಅದು ಆತ್ಮ ಮಾಡಿರುವಂತ ವಿಕರ್ಮ ಅಲ್ವಾ? ಭಗವಂತ ನೆನಪು ಮಾಡಿದಾಗ ನಿಮ್ಮ ವಿಕರ್ಮ ಏನಾಗ್ತದೆ? ವಿನಾಶವಾಗ್ತದೆ. ಆವಾಗ ನೀವು ಆ ದುಃಖದಿಂದ ಏನಾಗ್ತೀರಿ? ದೂರವಾಗ್ತೀರಿ. ಆವಾಗ ಭಗವಂತ ಏನ್ ಮಾಡ್ತಾರೆ? ಪರಮಾತ್ಮ ಆತ್ಮದಲ್ಲಿರುವಂತಹ ಸಾಲವನ್ನ ಏನ್ ಮಾಡ್ತಾರೆ? ಕ್ಲಿಯರ್ ಮಾಡ್ತಾರೆ ಅಲ್ವಾ? ಅವಾಗ ಏನಾಗುತ್ತೆ? ನಿಮ್ಮ ಲೆಕ್ಕಾಚಾರಗಳು ಕ್ಲಿಯರ್ ಆಗ್ತವೆ. ಆ ದುಃಖದಿಂದ ನೀವು ಹೊರಗಡೆಗೆ ಬರ್ತೀರ. ಅದಕ್ಕಾಗಿ ಮನಸಾ ಸೇವೆ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಿ. ಆಜ್ सर्व खजानों के मालिक बाप दादा अपने चारों ओर के सर्व खजाने संपन्न बच्चों को देख रहे हैं. ಪ್ರಪಂಚದಲ್ಲಿ ಏನೇನು ಖಜಾನೆಗಳಿದ್ದಾವೆ, ಎಲ್ಲ ಖಜಾನೆಗಳ ಮಾಲೀಕ ಅಂತ. ಖಜಾನೆ ಅಂತಂದ್ರೆ ಏನು? ಅದು ಆತ್ಮನಿಗೆ ಸುಖವನ್ನ ಕೊಡುತ್ತೆ. ನಮ್ಮ ಹತ್ರ ಇರ್ಬೋದು ಹಣ ಇರ್ಬೋದು, ಬಂಗಾರ ಇರ್ಬೋದು, ಬಟ್ಟೆ ಇರ್ಬೋದು, ಆಹಾರ ಇರ್ಬೋದು, ಅದಕ್ಕೆ ಖಜಾನೆ ಅಂತ ಹೇಳ್ತಾರೆ ಅಲ್ವಾ? ನಿಮ್ಮ ಹತ್ರ ಕಸ ಇದ್ರೆ, ತುಕ್ಕಿಡ್ದಿರೋದಿದ್ರೆ, ಕೊಳಕಿದ್ರೆ ಅದಕ್ಕೆ ಖಜಾನೆ ಅಂತ ಹೇಳೋದಿಲ್ಲ. ಖಜಾನೆ ಅಂತಂದ್ರೆ ಏನು? ಆ ವಸ್ತು, ಅದು ಜ್ಞಾನದ ಖಜಾನೆ ಇರ್ಬೋದು, ಶಕ್ತಿಯ ಖಜಾನೆ ಇರ್ಬೋದು, ಗುಣಗಳ ಖಜಾನೆ ಇರ್ಬೋದು, ವಿಕಾರಗಳ ಖಜಾನೆ ಅಂತ ಹೇಳೋದಿಲ್ಲ. ಆ ಖಜಾನೆಗಳು ನಿಮ್ಮ ಮುಂದೆ ಬರುವಂತ ಕಷ್ಟಗಳಿಗೆ ಪರಿಹಾರ ಮಾಡ್ಲಿಕ್ಕೆ ಇರುವಂತ ಒಂದು ಸಾಧನ. ಒಂದ್ ತಿಂಗಳಿಗೆ ಆಗುವಷ್ಟು ಅಕ್ಕಿಯನ್ನ, ಒಂದು ವಾರಕ್ಕಾಗುವಷ್ಟು ತರಕಾರಿಯನ್ನ, ಒಂದಿನಕ್ಕೆ ಸಾಕಾಗುವಷ್ಟು ಹಾಲನ್ನ ಸ್ಟಾಕ್ ಮಾಡ್ತೀವಲ್ವಾ? ಖಜಾನೆ. ಹಾಗೆ ಭಗವಂತ ಹೇಳ್ತಾರೆ, ಎಲ್ಲ ಖಜಾನೆ ಪ್ರಪಂಚದಲ್ಲಿರುವಂತ ಯಾವ್ಯಾವ ಖಜಾನೆಗಳು ಆತ್ಮದ ಸುಖಕ್ಕೆ ಬೇಕು, ಆ ಎಲ್ಲ ಖಜಾನೆಯ ಮಾಲೀಕ, ಬಾಸ್ ನಾನು ಅಂತ ಹೇಳ್ತಾರೆ ಬಾಬಾ. ನಿಮ್ಮತ್ತಿರುವಂತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಏನಿದೆ ಇದೆಲ್ಲದನ್ನ ಕೊಡಲಿಕ್ಕೆ ಮಾಲೀಕ ನಾನಾಗಿದ್ದೇನೆ. ಓಕೆ, ಅದರ ಮಾಲೀಕ ಬಾಬ್ ದಾದಾರವರು ತನ್ನ ಸಮಾನವಾಗಿರುವಂತ ಮಕ್ಕಳು, ಎಲ್ಲ ಖಜಾನೆಯಿಂದ ಸಂಪನ್ನ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಸಂಪನ್ನ ಅಂತಂದ್ರೆ ಏನು? ನಾವು ಈಶ್ವರಿಯ ಸಾಧನೆ, ರಾಜಯೋಗವನ್ನು ಮಾಡಿ 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 ಏನಾಗಿರ್ಬೇಕು? ನಮ್ಮ ಸಾಲ ಕ್ಲಿಯರ್ ಆಗಿರಬೇಕು. ಮತ್ತು ದಿನನಿತ್ಯಕ್ಕೆ ಬೇಕಾಗಿರುವಷ್ಟು ಹಣ ನಮ್ಮ ಹತ್ರ ಇರಬೇಕು. ಹಂಗಂದ್ರೆ ಏನು ಆತ್ಮೀಯರೇ? ಒಬ್ಬ ವ್ಯಕ್ತಿ ಜೀವನದಲ್ಲಿ ಮೊದಲಿನ ಜನ್ಮದಲ್ಲಿ ತುಂಬಾ ಒಂದು ವಿಕರ್ಮ ಮಾಡಿರುವಂತ ಕಾರಣದಿಂದ ಅದರ ಪ್ರತಿಫಲ ಈ ಜನ್ಮದಲ್ಲಿ ಭಿಕ್ಷುಕನಾಗಿ ಜನ್ಮ ಪಡಿತಾನೆ, ಅಥವಾ ಅನಾಥನಾಗ್ಬಿಟ್ಟಿರ್ತಾನೆ. ಜನ್ಮ ಪಡೆದ ತಕ್ಷಣದಲ್ಲಿ ಅಪ್ಪ ಅಮ್ಮ ಬಿಟ್ಬಿಟ್ಟಿರ್ತಾರೆ. ಓಕೆ,
ಅವಾಗ ಅಪ್ಪ ಅಮ್ಮ ಇರೋದಿಲ್ಲ, ಯಾರೋ ಸಾಕ್ತಾ ಇರ್ತಾರೆ. ಅವಾಗ ಅನಾಥ, ಅವನ ಹತ್ರ ಆಸ್ತಿ ಇಲ್ಲ, ಹಣ ಇಲ್ಲ, ಶಿಕ್ಷಣ ಇಲ್ಲ, ಏನೂ ಇಲ್ಲ, ಅಪ್ಪ ಅಮ್ಮ ಇಲ್ಲ, ಯಾರು ಇಲ್ಲ, ಭಿಕ್ಷುಕನಾಗಿರ್ತಾನೆ. ಸರಿನಾ? ಆಮೇಲೆ ಸ್ವಲ್ಪ ಪರಿಶ್ರಮ ಪಟ್ಬಿಟ್ಟು ಶಿಕ್ಷಣವನ್ನ ಓದಿ ಜಾಬನ್ನ ಮಾಡ್ತಾನೆ. ಮಾಡಿದ್ಮೇಲೆ ಹಣ ಬರ್ತದೆ ಅಲ್ವಾ? ಹಣ ಬಂದ್ಮೇಲೆ ಭಿಕ್ಷೆ ಬೇಡ್ತಾನೋ ಬೇಡಲ್ವೋ ಅವನು? ಸಂಪಾದನೆ ಮಾಡಿದ ಮೇಲೆ ಭಿಕ್ಷೆ ಬೇಡ್ತಾನೋ ಬೇಡಲ್ವೋ? ಬೇಡಲ್ಲ. ಮತ್ತೇನ್ ಮಾಡ್ತಾನೆ? ಸಂಪಾದನೆ ಮಾಡ್ಕೊಂಡಿರ್ತಾನಲ್ಲ. ಹಾ, ಆ ಸಂಪಾದನೆಯಿಂದ ತನಗೆ ಬೇಕೇ ಆಗಿರೋ ಆಹಾರ ತಗೊಳ್ತಾನೆ. ಹೌದಾ? ಹ್ಮ್. ನಿಧಾನಕ್ಕೆ ಸಂಪಾದನೆ ಜಾಸ್ತಿ ಆಗ್ತಾ ಹೋದಾಗ ಏನ್ ಮಾಡ್ತಾನೆ? ಬಟ್ಟೆಯನ್ನು ತಗೊಳ್ತಾನೆ. ಅದ್ರ ಮೊದಲು ಏನಾಗ್ತದೆ, ಅವನಿಗೆ ಬೇರೆಯವ್ರ ಬಟ್ಟೆ ಸಿಗ್ತಾ ಇರ್ತದೆ. ಅಂದ್ರೆ ಉಪಯೋಗ ಮಾಡಿ ಆಗಿರುವಂತ ಬಟ್ಟೆ ಅವನು ಉಪಯೋಗ ಮಾಡ್ತಿದ್ದ. ಅವನ ಹತ್ರ ಹಣ ಜಾಸ್ತಿ ಆದಾಗ ಏನ್ ಮಾಡ್ತಾನೆ ಅವನು? ಹೊಸ ಬಟ್ಟೆ ಖರೀದಿ. ಹೊಸ ಬಟ್ಟೆ ಖರೀದಿ ಮಾಡ್ತಾನೆ ಅಲ್ವಾ? ನಿಧಾನಕ್ಕೆ ಏನ್ ಮಾಡ್ತಾನೆ? ಒಂದು ಬಾಡಿಗೆ ಮನೆ ತಗೊಳ್ತಾನೆ. ಯಾವಾಗ? ಸಂಪಾದನೆ ಜಾಸ್ತಿ ಆದಾಗ. ಸಂಪಾದನೆ ಜಾಸ್ತಿ ಆಗ್ತದೆ. ಸರಿ. ಆಮೇಲೆ ಸ್ವಂತ ಮನೆ ತಗೊಳ್ತಾನೆ ಅಲ್ವಾ? ಇನ್ನೂ ಸ್ವಲ್ಪ ಹಣ ಜಾಸ್ತಿ ಆದಾಗ ಏನ್ ಮಾಡ್ತಾನೆ? ಏನ್ ಮಾಡ್ತಾನೆ? ಸ್ವಂತ ಮನೆ ಆಯ್ತು, ಮುಂದೆ ಕಾರು. ಮನೆ, ಮದ್ವೆ ಆಗ್ತಾನೆ. ಹ್ಮ್. ಅಂದ್ರೆ ತನ್ನತ್ತಿರುವಂತ ಸಂಪಾದನೆ ಅಂದ್ರೆ ತನ್ನ ಹೆಂಡತಿ ಮಕ್ಕಳನ್ನ ಸಾಕ್ಬಹುದು ಹ್ಮ್. ಹೇಳುವಂತ ಅವ್ರಿಗೆ ನಂಬಿಕೆ ವಿಶ್ವಾಸ ಬರ್ತದಲ್ವಾ? ಆವಾಗ ಮದ್ವೆನೂ ಕೂಡ ಆಗ್ತಾನೆ. ಇನ್ನೂ ಹಣ ಹೆಚ್ಚಿಗೆ ಬಂದಾಗ ಕಾರ್ ತಗೊಳ್ತಾನೆ, ಇನ್ನೂ ದೊಡ್ಡ ಬಿಲ್ಡಿಂಗ್ ತಗೊಳ್ತಾನೆ. ಆನಂತರ ಇನ್ನೂ ಹಣ ಬಂದಾಗ ದೇವಸ್ಥಾನಗಳಿಗೆ, ಬಡಬಗ್ಗರಿಗೆ, ಬೀದವರಿಗೆ, ತನ್ನ ಹಾಗೆ ಇರುವಂತ ಅನಾಥ ಮಕ್ಕಳಿಗೆ, ಅವಶ್ಯಕತೆ ಇರುವವರಿಗೆ ಏನು ಕೊಡ್ತಾ ಹೋಗ್ತಾನೆ? ಧನವನ್ನ ಕೊಡಲಿಕ್ಕೆ ಆರಂಭ ಮಾಡ್ತಾನೆ. ಅದಕ್ಕೆ ಆಧಾರ ಸಂಪಾದನೆ. ಅವನು ಸಂಪಾದನೆ. ಪರಿಶ್ರಮ ಪಟ್ಬಿಟ್ಟು ಮಾಡ್ಬೇಕಲ್ವಾ? ಹ್ಮ್. ಆರಾಮ ಕೂತ್ಕೊಂಡು ಇದೆಲ್ಲ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ. ಹಾಗಿದ್ರೆ ನಾವು ಕೂಡ ಭಗವಂತನ ಎದುರುಗಡೆಗೆ ಬಂದಾಗ, ಭಗವಂತ ನಮ್ಮನ್ನು ಆಯ್ಕೆ ಮಾಡ್ಕೊಂಡಾಗ ನಾವು ಕೂಡ ಏನಾಗಿದ್ವಿ? ಬಡವರಾಗಿದ್ವಿ. ಭಿಕ್ಷುಕರೇ ತಾನೇ ಆಗಿದ್ವಿ. ಹ್ಮ್. ಅದಕ್ಕಾಗಿ ಎಷ್ಟೇ ಹಣ ಅಂತಸ್ತು ಅಧಿಕಾರ ಇದ್ರೂ ಕೂಡ ಭಗವಂತ ಹೋಗ್ಬಿಟ್ಟು ಏನ್ ಬಿಡಿದ್ವಿ? ಅದ್ ಕೊಡು, ಇದ್ ಕೊಡು. ಶಾಂತಿ, ಶಾಂತಿ ಕೊಡು, ಸುಖ ಕೊಡು, ನೆಮ್ಮದಿ ಕೊಡು, ಆರೋಗ್ಯ ಕೊಡು, ಹಣ ಕೊಡು, ಹೆಸರು ಕೊಡು, ಕೀರ್ತಿ ಕೊಡು, ಹಾ, ನನಗೆ ಒಳ್ಳೆ ಬುದ್ಧಿ ಕೊಡು, ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡು, ಪತಿ ಒಳ್ಳೆ ಬುದ್ಧಿ ಕೊಡು ಬೇಡದ್ವಿ ತಾನೆ? ಅಂದ್ರೆ ಹೌದು. ಬೇಡದ್ವಿ ಅಂತಂದ್ರೆ ಏನರ್ಥ? ನಮ್ಮಲ್ಲಿ ಆ ಸಮಸ್ಯೆಯಿಂದ ಹೊರಗಡೆ ಬರುವಂತ ಸಂಪಾದನೆ ನನ್ನಲ್ಲಿ ಇರ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರು? ಬಾಬಾ ಶಿಕ್ಷಣವನ್ನ ಕೊಟ್ಟಿದ್ರು, ಪಾಲನೆಯನ್ನ ಕೊಟ್ಟಿದ್ದಾರೆ, ಜನ್ಮವನ್ನ ಕೊಟ್ಟಿದ್ದಾರೆ, ಜಾಬ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆ ಜಾಬ್ ನಲ್ಲಿ ನಾವು ಪ್ರತಿದಿನ ಸೇವೆ ಮಾಡ್ತಾ 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 ರಾಜಯೋಗವನ್ನು ಮಾಡಿ 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 ಸ್ಥೂಲವಾಗಿ ಸೂಕ್ಷ್ಮವಾಗಿ ಬೇಕಾಗಿರುವಷ್ಟು ಎಲ್ಲಾ ಸಾಧನವನ್ನ ಮಾಡ್ಕೊಂಡಿದ್ದೀರಾ? ಎಲ್ಲ ಸ್ಟಾಕ್ ಇದೆಯಾ ಅಂತ ಕೇಳ್ತಾರೆ ಬಾಬಾ. ಸ್ಟಾಕ್ ಅಂತ ಗೊತ್ತಾಯ್ತಾ? ಹ್ಮ್. 3 ಹೊತ್ತಿನ ಊಟಕ್ಕೆ ನಿಮ್ಗೆ ಏನೂ ಕಡಿಮೆ ಇರಬಾರ್ದು. ನೀವೇನ್ 36 ವೆರೈಟಿ ಊಟ ತಿನ್ಬೇಕು ಅಂತ ಏನಿಲ್ಲ. ಹೊಟ್ಟೆ ತುಂಬುವಷ್ಟು ಊಟ ಇದೆಯಾ? ಹಾಕೊಳ್ಳಿಕ್ ಬಟ್ಟೆ ಇದೆಯಾ? ಇಡ್ಲಿಕ್ಕೊಂದು ಮನೆ ಇದೆಯಾ? ಬಾಡಿಗೆ ಮನೆ ಇರ್ಲಿ, ಸ್ವಂತ ಮನೆ ಇರ್ಲಿ, ಏನೋ ಒಂದು ಕಷ್ಟ ಬಂದಾಗ ಅದನ್ನು ಪರಿಹಾರ ಮಾಡ್ಲಿಕ್ಕೆ, ಆರೋಗ್ಯ ಸರಿ ಮಾಡ್ಕೊಳ್ಳಿಕ್ಕೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ? ಇದನ್ನು ಬಾಬಾ ಕೇಳ್ತಾ ಇರುವಂತದ್ದು. ಅಷ್ಟು ನಮ್ಮಲ್ಲಿ ಇದೆಯಾ? ಅಷ್ಟು ಸಂಪನ್ನರಾಗಿದ್ದೇವ? ಅಂದ್ರೆ ಈಗಿನ ದಿನಕ್ಕಾಗ್ಲಿ ಭವಿಷ್ಯಕ್ಕೋಸ್ಕರನಾಗ್ಲಿ ಏನೇ ಒಂದು ಕಷ್ಟಗಳು ಬಂದಾಗ ನಾನು ಬೇರೆಯವ್ರ ಹತ್ರ ಏನ್ ಮಾಡಬಾರ್ದು? ಸಾಲ ಮಾಡ. ಕೈ ಚಾಚಬಾರ್ದು, ಕೇಳಲಿಕ್ಕೆ ಹೋಗ್ಬಾರ್ದು. ಏನಂತ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇದೆ ಅಂತ ಮಕ್ಕಳ ಫೀಸ್ ಬೇಕು ಅಂತ ನಾವು ಅದನ್ನು ತುಂಬೋದಲ್ವಾ? ಯಾರಿಗ ಹಾಸ್ಪಿಟಲೈಸೇಷನ್ ಮಾಡಬೇಕು ಅಂತಂದ್ರೆ ಏನ್ ಮಾಡ್ಬೋದು? ಆ ಹಣದಿಂದ ಸಮಸ್ಯೆ ಪರಿಹಾರ ಮಾಡ್ಕೊಳ್ಬಹುದಲ್ವಾ? ಅವ್ರಿಗೆ ಹೇಳಲಾಗತ್ತೆ ಸಂಪನ್ನತೆ ಅಂತಂದ್ರೆ ಈಗಿರುವಂತ ಖರ್ಚು ಇರಬಹುದು, ಭವಿಷ್ಯದಲ್ಲಿರುವಂತ ಖರ್ಚುಗಳಿರ್ಬೋದು, ಆ ಖರ್ಚಿಂದ ಹೊರಗಡೆ ಬರಲಿಕ್ಕೆ ಅವನ ಹತ್ರ ಏನಿದೆ ಅಷ್ಟು ಸಂಪಾದನೆ ಜಮದ ಖಾತೆಯಲ್ಲಿ ಇದೆ. ಆತ್ಮದಲ್ಲಿ ಇರ್ಬೋದು, ಶಾರೀರಿಕವಾಗಿರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು. ಅದಕ್ಕಾಗಿ ಬಾಬಾ ರಾಜಯೋಗದಿಂದ ಸಂಪಾದನೆ ಮಾಡಿರುವಂತ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಸ್ಥೂಲ ಧನದಿಂದ ಅಲ್ಲ. ಇಷ್ಟು ಕೋಟಿ ಇದೆ, ಇಷ್ಟು ಜಮೀನಿದೆ, ಇಷ್ಟು ಕೆಜಿ ಬಂಗಾರ ಇದೆ, ಇಷ್ಟು ಬಟ್ಟೆ ಇದೆ, ಇದನ್ನು ಬಾಬಾ ನೋಡ್ತಾ ಇಲ್ಲ. ಬಾಬಾ ಯಾವ್ದು ನೋಡ್ತಿದ್ದಾರೆ? ರಾಜಯೋಗದಿಂದ, ಈಶ್ವರೀಯ ಸೇವೆಯಿಂದ ನಿಮ್ಮ ಅಕೌಂಟಿನಲ್ಲಿ ಬೇರೆಯವರಿಗೆ ದಾನ ಕೊಡಲಿಕ್ಕೆ ಎಷ್ಟಿದೆ, ಎಷ್ಟು ಸಂಪನ್ನರಾಗಿದ್ದೀರಿ. ಸರಿ ಆದ್ಮೇಲೆ ಭಗವಂತ ಸಂಪನ್ನತೆ ಯಾವ ಲೆಕ್ಕದಲ್ಲಿ ಇಷ್ಟಪಡ್ತಾರೆ? ಎಷ್ಟು ಇಷ್ಟಪಡ್ತಿದ್ದಾರೆ ಇವತ್ತು? ಎಷ್ಟು ಸಂಪನ್ನರಾಗ್ಬೇಕಂತೆ?
ನಿಮಗೆ ನಿಮ್ಮತ್ತೊಂದು ತಿಂಗಳಿಗೆ 50,000 ರೂಪಾಯಿ ಸಂಬಳ ಬರ್ತದೆ ಅಂತ ತಿಳ್ಕೊಳ್ಳಿ. ಎಷ್ಟು ಸಾವಿರ? 50,000. 50. ಹಾಗಿದ್ರೆ ನೀವು ಒಂದು ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನರಿಗೆ ಊಟ ತಿಂಡಿ ಬಟ್ಟೆ ಅಕಾಮಡೇಷನ್ ಕೊಡ್ಲಿಕ್ಕೆ ಸಾಧ್ಯ? 50,000 ರೂಪಾಯಿ ಸಂಬಳ ಇದ್ರೆ ನೀವು ಊಟ ತಿಂಡಿ ಮಾಡಬೇಕು, ನಿಮ್ದೆಲ್ಲ ಖರ್ಚು ನೋಡ್ಕೊಳ್ಬೇಕು, ನಿಮ್ಮ ಕುಟುಂಬದವ್ರು ನೋಡ್ಕೊಳ್ಬೇಕು. ಇಷ್ಟು ಬಿಟ್ಟು ಎಕ್ಸ್ಟ್ರಾ ಒಬ್ಬರಿಗೆ ಎಕ್ಸ್ಟ್ರಾ ಎಷ್ಟು ಜನರಿಗೆ ನೀವು 50,000 ರೂಪಾಯಿ ಸಂಬಳ ಇದ್ದಾಗ ಏನ್ ಮಾಡ್ಬೋದು? ಅವರ ಪಾಲನೆ ಪೋಷಣೆ ಮಾಡ್ಬೋದು ಶಾರೀರಿಕವಾಗಿ. ಒಬ್ರ ಇಬ್ರು ಅಷ್ಟೇ. ಒಬ್ರಿಬ್ರು ಅಷ್ಟೇ ಅಲ್ವಾ? ಯಾವಾಗ 50,000 ಆ 50,000 ನಾನು ಉಳಿತಾಯನೂ ಮಾಡಬೇಕು ಭವಿಷ್ಯದಲ್ಲಿ, ಗೊತ್ತಿರ್ಲಿ. ಉಳಿತಾಯ ಮಾಡ್ಬಿಟ್ಟು ಒಬ್ಬಿಬ್ರನ್ನ ಏನ್ ಮಾಡ್ಬೋದು? ನಾವು ಪಾಲನೆ ಮಾಡ್ಬೋದು. ಓಕೆ, ಸರಿ. ಅದೇ ನಿಮ್ಮ ಹತ್ರ 10,000 ರೂಪಾಯಿ ಸಂಬಳ ಇದ್ರೆ ಮಾಡಕ್ಕಾಗಲ್ಲ, ಪಾಲನೆ ಯಾರನ್ನು ಮಾಡಕ್ಕಾಗಲ್ಲ. ಇರೋದಲ್ಲೇ ಉಲ್ಟಾ ಹೊಡಿತಾ ಇರ್ತವೆ, ನಮ್ಮ ಖರ್ಚಿಗೆ ಸಾಕಾಗಲ್ಲ ಅಲ್ವಾ? ನಾವು ಹೌದು. ಸಾಲ ಮಾಡ್ಬೇಕಾಗ್ತದೆ, ಹೌದು ಅಲ್ವೋ? ಹೌದು. ಸ್ವಲ್ಪ ಕೇಳಿ, ಭಗವಂತ ಏನ್ ಹೇಳ್ತಾರಂತಂದ್ರೆ, ಪ್ರತಿದಿನ ನೀವು ವಿಶ್ವದಲ್ಲಿರುವಂತ ಸರ್ವ ಆತ್ಮರ ದುಃಖವನ್ನ ದೂರ ಮಾಡ್ಲಿಕ್ಕೆ ಊಟ ಕೊಡೋರಾಗ್ಬೇಕಂತ. ಎಷ್ಟು ಆತ್ಮಗಳಿಗೆ? ವಿಶ್ವದೆಲ್ಲೆಡೆ ಇರುವ ಸರ್ವಾತ್ಮಗಳಿಗೆ. ಸರ್ವಾತ್ಮಗಳು ಅಂತಂದ್ರೆ ಸರ್ವಾತ್ಮಗಳಂದ್ರೆ ಎಲ್ಲರೂ ಎಲ್ಲರೂ ಅಂದ್ರೆ ಯಾರು? ದುಃಖ ಆತ್ಮಗಳಿಗೆ. ಮನುಷ್ಯಾತ್ಮರಿರ್ಬೋದು, ಪ್ರಾಣಿಗಳ ಆತ್ಮಗಳಿರ್ಬೋದು, ಜೀವಿಗಳಿರ್ಬೋದು, ಸೊಳ್ಳೆಗಳಿರ್ಬೋದು, ಎಲ್ಲೆಲ್ಲೆಲ್ಲಿ ಆತ್ಮಗಳು, ಅವ್ರಿಗೆಲ್ಲರಿಗೂ ಕೂಡ ಏನಾಗ್ಬೇಕು? ಕೊಡುವಂತ ಅವ್ರ ದುಃಖ ದೂರ ಮಾಡ್ಲಿಕ್ಕೆ ಈಶ್ವರ್ಯ ಸುಖವನ್ನ ಕೊಡ್ಲಿಕ್ಕೆ ನಿಮಿತ್ತರಾಗ್ಬೇಕು. ಅಷ್ಟು ಸಂಪಾದನೆ ಇದೆಯಾ? ಆಯನಾ? ಇಲ್ಲ. ಇಲ್ಲ. ಅದು ನಿಮ್ಮಲ್ಲಿ ಇದ್ದರೆ, ಒಂದ್ ವೇಳೆ ನೀವು ಕೊಡ್ತಾ ಇದ್ರೆ, ಅಷ್ಟು ಸಂಪಾದನೆ ನಿಮ್ಮಲ್ಲಿ ಇದ್ರೆ, ಖಂಡಿತವಾಗ್ಲೂ ನಿಮ್ಮ ಮನಸ್ಸಿನಲ್ಲಿ 24 ಗಂಟೆಯಲ್ಲಿ ಒಂದು ಸ್ವಲ್ಪನೂ ಕೂಡ ಬೇಜಾರಂತ ಆಗೋದಿಲ್ಲ, ನೋವು ಅಂತ ಆಗೋದಿಲ್ಲ, ಮನಸ್ಸು ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಯಾಕೇಳಿ? ಯಾಕೇಳಿ? ಈಶ್ವರೀಯ ಸಂಪಾದನೆ ಇದೆಯಲ್ಲ. ನೀವು ಎಲ್ಲರಿಗೂ ಕೊಟ್ಟಿರುವಂತ ಕಾರಣದಿಂದ ಅವ್ರ ದುಃಖ ದೂರ ಮಾಡಿದಾಗ ಅವ್ರು ನಿಮ್ಗೆ ಆಶೀರ್ವಾದ ಕೊಡ್ತಾರೋ ಶಾಪ ಕೊಡ್ತಾರೋ? ಆಶೀರ್ವಾದ. ಅವಾಗ ಯಾರಿಂದ ಅಪೋಸಿಷನ್ ಇಲ್ವಲ್ಲ, ಹೌದು. ಹೌದಲ್ವಾ? ನಿಮ್ಮ ಮನೇಲಿ ಹೌದು. ಯಾರೋ ಬಂದಿದ್ದಾರೆ, ಅವ್ರಿಗೂ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದಾರೆ, ಅವ್ರು ಆಶೀರ್ವಾದ ಕೊಡ್ತಾರೋ ಶಾಪ ಕೊಡ್ತಾರೋ? ಆಶೀರ್ವಾದ. ಅಯ್ಯೋ, ಶಾಪ ನಮ್ಗೆ ಯಾಕೆ ಸಿಗ್ತಾ ಇದೆ? ನಾವು ಕೊಡ್ತಾ ಇಲ್ಲ ಏನು. ಶಾಪ ಎಲ್ಲೆಲ್ಲಿಂದ ಸಿಗ್ತಾ ಇದೆ? ನಾವ್ ಎಲ್ಲಿಂದ ಡಿಸ್ಟರ್ಬೆನ್ಸ್ ಆಗ್ತಿದೀವಿ? ನಮ್ಮೊಳಗಡೆಯಿಂದ ಫಸ್ಟ್. ಮೊದಲು ನಿಮ್ ಮನಸ್ಸೇ ನಿಮ್ ಮಾತು ಕೇಳ್ತಾ ಇಲ್ಲ. ಎಸ್ ಆರ್ ನೋ? ಎಸ್. ಅಂದ್ರೆ ಅರ್ಥ ಏನು? ಮನಸ್ಸಿಗೆ ಎಷ್ಟು ಬೇಕೋ ಅಷ್ಟೇ ನಾವು ಒಂದು ದಿನ ಕೊಡ್ತಾ ಇಲ್ಲ. ನನ್ನ ಪಕ್ಕದಲ್ಲಿ ಇದೆ ಅದು ಅಲ್ವಾ? ಶಾರೀರಿಕವಾದ ಕಾಯಿಲೆಗಳು ಅಂದ್ರೆ ಏನರ್ಥ? ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಕೊಡ್ತಾ ಇಲ್ಲ. ಇನ್ನು ಮನಸ್ಸಿಗೆ ಕೊಟ್ಟಿಲ್ಲ, ಶರೀರಕ್ಕೆ ಕೊಟ್ಟಿಲ್ಲ ಅಂತಂದ್ರೆ ಪತಿಗೆ ಎಲ್ಲಿಂದ ಕೊಡ್ತೇನೆ? ಹ್ಮ್. ಮಕ್ಕಳಿಗೆ ಎಲ್ಲಿಂದ ಕೊಡ್ತೇನೆ? ಆಗ ಅವರಿಂದ ಪ್ರತಿದಿನ ನನಗೆ ಟೆಸ್ಟಿಂಗ್ ಪೇಪರ್ ಬರ್ತಾ ಇದೆ, ಪರೀಕ್ಷೆಗಳು ಬರ್ತಾ ಇದಾವೆ ಅಂತಂದ್ರೆ ಏನರ್ಥ? ಅಷ್ಟು ಸ್ಟಾಕ್ ಇಲ್ಲ ನನ್ನ ಹತ್ರ. ಅವರ ಸಾಲದ EMI ಅನ್ನು ನಾನು ಪೇಮೆಂಟ್ ಮಾಡಿಲ್ಲ. ಹಾಗಿದ್ರೆ ಅವರ EMI ಪೇಮೆಂಟ್ ಮಾಡಲಿಕ್ಕೆ ನಾನು ಲೌಕಿಕದಲ್ಲಿ ಜಾಬ್ ಮಾಡಿಬಿಟ್ಟು ಹಣ ಸಂಪಾದನೆ ಮಾಡಿ ಅವರಿಗೆ ಪೇಮೆಂಟ್ ಮಾಡಿದ್ರೆ ಅವರ EMI ಕ್ಲಿಯರ್ ಆಗತ್ತೋ ಆಗಲ್ವೋ? ಆಗಲ್ಲ. ಯಾಕಾಗಲ್ಲ? ಹೌದು. ಶಾರೀರಿಕ ಸಂಬಂಧ. ನಾವ್ ಇಷ್ಟೆಲ್ಲ ವರ್ಷ ಮಾಡಿದ್ವು ತಾನೆ, ಹಣ ಕೊಟ್ಟು ತಾನೆ, ಮಕ್ಕಳಿಗೆ ಕೊಟ್ವಿ, ಎಲ್ಲರೂ ಕೊಟ್ವಿ. ಲೆಕ್ಕಾಚಾರ ಕ್ಲಿಯರ್ ಆಯ್ತು ಜಾಸ್ತಿ ಆಯ್ತು? ಜಾಸ್ತಿ ಆಯ್ತು. ಕಾರಣ ಮಾಡ್ದಂತ. ಸಾಲ ಮಾಡಿದ್ದು ಆತ್ಮನಿಗೆ, ಕೊಡ್ತಾ ಇರೋದು ಶರೀರಕ್ಕೆ. ಸಾಲ ಮಾಡಿದ ಯಾರ ಹತ್ರ? ಆತ್ಮನ ಹತ್ರ ತಾನೆ. ಕೊಡ್ತಾ ಇರೋದು ಹೌದು. ಯಾವ್ದಕ್ಕೆ? ಶರೀರಕ್ಕೆ. ಶರೀರಕ್ಕೆ. ಅವಾಗ ಲೆಕ್ಕಾಚಾರ ಕ್ಲಿಯರ್ ಆಗತ್ತೋ ಆಗಲ್ವೋ? ಆಗ್ಲಿಲ್ಲ. ಸರಿ, ಶಾರೀರಿಕವಾಗಿ ಅವ್ರ ಹತ್ರ ಏನ್ ತಗೊಂಡಿದ್ರು ಅದನ್ನ ನೀವು ಪೇಮೆಂಟ್ ಮಾಡಿರಬಹುದು, ಆದರೆ ಆತ್ಮಿಕವಾಗೂ ನಾವು ತಗೊಂಡಿರ್ತೀವಲ್ವಾ, ಅದೇನಾಗೋದಿಲ್ಲ, ಕ್ಲಿಯರ್ ಆಗೋದಿಲ್ಲ. ಅದಕ್ಕಾಗಿ ಸ್ಥೂಲವಾಗಿ ಅವ್ರು ಏನ್ ಕೇಳಿದ್ರು ಮನಸ್ಸಲ್ಲಿ ಬೈತಾ ಇರ್ತಾರೆ, ಬಾಯಲ್ಲಿ ಬೈತಾ ಇರ್ತಾರೆ, ಹೌದು ತಾನೆ? ಯಾಕೆ? ಅಶಾಂತಿ, ದುಃಖ. ನಿಮ್ಮ ಮಕ್ಕಳ ಜೀವನದ ಮಟ್ಟ ಜಾಸ್ತಿ ಆಗ್ತದೆ ಹೊರತು ಅವರು ದಿನದಿಂದ ದಿನದಕ್ಕೆ ಅಶಾಂತಿ ಕಡೆ ಹೋಗ್ತಾ ಇದಾರೋ ಶಾಂತಿ ಕಡೆ ಹೋಗ್ತಾ ಇದಾರೋ? ಅಶಾಂತಿ ಕಡೆ. ಕಾರಣ
ನೀವು ಶಾಂತಿ ಕೊಡ್ತಾ ಇಲ್ಲ. ಉದಾಹರಣೆಗೆ ನಿಮ್ಮ ಮಕ್ಕಳಿಗೆ ಊಟ ತಿಂಡಿ ಕೊಡೋದು. ಏನ್ ಕೊಡೋದು? ಊಟ ತಿಂಡಿ. ಊಟ ಅವ್ರಿಗೆ ಸ್ನಾನನೇ ಮಾಡಿಸ್ಬಿಡಿ, ಏನಾಗ್ತದೆ? 15 ದಿನ 1 ತಿಂಗಳವ್ರಿಗೆ ಸ್ನಾನನೇ ಮಾಡಿಸುವಂಗಿಲ್ಲ, ಬಟ್ಟೆ ಚೇಂಜ್ ಮಾಡುವಂಗಿಲ್ಲ, ಊಟ ತಿಂಡಿ ಕೊಡ್ತಾ ಇರೋದು ವೆರೈಟಿ, ಏನಾಗ್ತದೆ? ವಾಸನೆ ಬರ್ತದೆ. ಅಶಾಂತಿ ಇರಲ್ಲ. ಹೌದು ತಾನೆ? ಅಂದ್ಮೇಲೆ ಎಲ್ಲಾ ರೀತಿಯಲ್ಲಿ ಅವ್ರು ಕ್ಲೀನ್ ಆಗಿರ್ಬೇಕಲ್ವಾ? ಹೌದು, ಅಂದ್ಮೇಲೆ ಆತ್ಮಕ್ಕೂ ಕೂಡ ಕೊಡ್ಬೇಕಲ್ವಾ? ಕೊಡ್ಬೇಕು. ಈಗ ಭಗವಂತನ ಪ್ರಶ್ನೆ ಏನು ಅಂತ, ನಾನು ಯಾರನ್ನ ನೋಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಬಾಬಾ? ಸಂಪನ್ನ ಸಂಪೂರ್ಣ ಮಕ್ಕಳನ್ನು ನೋಡಿ. ನನ್ನ ಮಕ್ಕಳು ಈಶ್ವರ್ಯ ಧಾರಣೆಯಿಂದ, ಈಶ್ವರ್ಯ ಶಕ್ತಿಯಿಂದ ಸ್ಥೂಲ ರೂಪದಲ್ಲಿ ಯಾರತ್ತನೋ ಏನೋ ಬೇಕು ಅಂತ ಅವ್ರೇನ್ ಮಾಡಬಾರ್ದು? ಬೇಡವಾ? ಕೇಳಬಾರದು. ಹಣ ಇರ್ಲಿ ಅಥವಾ ವಸ್ತು. ಕೆಲವೊಂದ್ಸಲ ಏನಾಗತ್ತೆ, ಮನೇಲಿ ಯಾರು ನೆಂಟರು ಬಂದಿದ್ದಾರೆ, ಲಿಂಬೆಹಣ್ಣು ಬೇಕು, ಅದನ್ನು ತಗೊಳ್ಳಿ, ಅದು ತಪ್ಪಲ್ಲ. ಮತ್ತು ವಾಪಸ್ ಇನ್ನೊಂದನ್ನು ಕೊಡ್ತೀವಿ ನಾವು. ಆದ್ರೆ ಯಾವುದೇ ರೂಪದಲ್ಲಿ, ಸ್ಥೂಲ ರೂಪದಲ್ಲಿ ಏನ್ ಮಾಡಬಾರ್ದು? ಬೇಡಬಾರ್ದು. ಅಷ್ಟು ನಾವು ಸಂಪನ್ನರಾಗಿದ್ದೆವು ಅಂತ ಮಕ್ಕಳನ್ನ ಬಾಬಾ ನೋಡ್ತಾ ಇದ್ರೆ, ಆದ್ಮೇಲೆ ಸತ್ಯ ಹೇಳಿ, ಈ ಕ್ಯಾಟಗರಿಯಲ್ಲಿ ನಾವಿದ್ದೇವಾ? ಇದ್ದೀವಾ ಇಲ್ವಾ? ಇಲ್ಲ. ಸರ್ವ ಖಜಾನೆಗಳಿಂದ ಸಂಪನ್ನರಾಗಿರುವಂತವ್ರು ನಾವಿದ್ದೀವಾ? ಇಲ್ಲ. ಇಲ್ಲಲ್ವಾ? ಎಲ್ಲಾ ಕಡೆಯಿಂದ ಸಂಪನ್ನರಾಗಿದ್ರೆ ತಾನೇ ನಾವೇನ್ ಮಾಡ್ಬೋದು? ಜಾಬಿಗೆ ಹೋಗ್ಬೋದು, ಮನೇಲಿ ಚೆನ್ನಾಗಿ ನಿದ್ರೆ ಮಾಡ್ಬೋದು, ಎಲ್ಲರ ಜೊತೆಗೆ ಸಂಬಂಧ ಚೆನ್ನಾಗಿ ಇಟ್ಕೊಳ್ಬಹುದು ಅಲ್ವಾ? ಎಲ್ಲೋ ಒಂದ್ ಕಡೆ ಡಿಸ್ಟರ್ಬೆನ್ಸ್ ಆಗ್ಬಿಟ್ರೆ ಆದ್ಮೇಲೆ ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮನಸ್ಸು ಪದೇ 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 ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತದೆ. ಮನೆಯಲ್ಲೂ ಕೂಡ ಜಗಳಗಳು, ಭಿನ್ನಾಭಿಪ್ರಾಯಗಳು, ಸಂಬಂಧದಲ್ಲಿ ಏನಾಗ್ತದೆ? ಲೆಕ್ಕಾಚಾರಗಳು ಬರ್ತಾ ಇರ್ತವೆ. ಇದೆಲ್ಲ ಹೆಚ್ಚಿಗೆ ಆಗ್ತಾ ಇದೆ ಅಂತಂದ್ರೆ ಏನರ್ಥ? ಸಾಲನೇ ಜಾಸ್ತಿ. ನಮ್ಮ ಸಂಪಾದನೆ ಕಮ್ಮಿ. ಯಾಕೆ ಸಂಪಾದನೆ ಕಡಿಮೆ ಆಗ್ತಿದೆ ಅಂತಂದ್ರೆ, ನಾವು ಜ್ಞಾನದ ಮುಖಾಂತರ, ಪಾಂಪ್ಲೆಟ್ಸಿನ ಮೂಲಕ, ವರದಾನದ ಮೂಲಕ, ಬ್ರಹ್ಮಭೋಜನದ ಮೂಲಕ ಏನ್ ಮಾಡ್ತಿದೀವಿ? ಬೇರೆಯವರಿಗೆ ಸಂದೇಶ ಕೊಡುವಂತ ಪ್ರಯತ್ನವನ್ನ ಮಾಡ್ತಿದೀವಿ. ಈ ರೀತಿ ಮಾಡಿದಾಗ ಕೆಲವೊಂದು ಆತ್ಮಗಳಿಗೆ ಮಾತ್ರ, ಮನುಷ್ಯಾತ್ಮರಿಗೆ ಮಾತ್ರ ಏನಾಗ್ತದೆ? ಜ್ಞಾನ ಸಿಗತ್ತೆ. ಸರಿ, ಸೊಳ್ಳೆಗಳಿಗೆ ಹೋಗ್ಬಿಟ್ಟು ಜ್ಞಾನ ಕೊಟ್ಬಿಟ್ಟು ಅವ್ರನ್ನ ಬಾಬನ್ ಮಗು ಮಾಡ್ಬೋದಾ? ಇಲ್ಲ. ಹಸುಗೆ ಇಲ್ಲ. ಯಾವ್ದ್ರಿಂದ ಮಾಡ್ಬೋದು? ಮನಸ್ಸು. ಮನಸಾ ಸೇವೆಯಿಂದ ಮಾಡ್ಬೋದು ತಾನೆ? ಆದ್ಮೇಲೆ ಸರ್ವ ಆತ್ಮನ ದುಃಖ ದೂರ ಮಾಡ್ಬೇಕು ಅಂತ ಇರುವಂತ ವಿಧಿ ಯಾವುದು? ಮನಸ್ಸು ಮಾತ್ರ. ಎಷ್ಟು ನಾವು ಮನಸಾ ಸೇವೆನ ಮಾಡ್ತಾ ಹೋಗ್ತೀವಿ ಅಷ್ಟು ಏನಾಗ್ತದೆ? ಬೇಹದ್ದಿನ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಆತ್ಮೇಲೆ ಒಂದು ದಿನದಲ್ಲಿ ನೀವು ಮನಸಾ ಸೇವೆ ಮಾಡಬೇಕು ಅಂತಂದ್ರೆ, ಆ ಮನಸ್ಸು ಸಂಪೂರ್ಣವಾಗಿ ಯಾರ ಕೈಯಲ್ಲಿರ್ಬೇಕು? ಪರಮಾತ್ಮನ ಕೈ. ಎಲ್ಲಿವರೆಗೆ ಅಂತಂದ್ರೆ, ಆಗ ನಾನು ಪರಮಧಾಮದಲ್ಲಿ ಇದ್ದೇನೆ ಅಂತ ಸ್ಮೃತಿಯನ್ನು ಕೂಡ ನೀವು ನಿಮ್ಮ ಮನಸ್ಸಿನಲ್ಲಿ ನಾನು ಮಾಡುವಾಗಿಲ್ಲ. ಏನೇನ್ ಮಾಡುವಂಗಿಲ್ಲ? ಪರಂಧಾಮದಲ್ಲಿ ಅಂತ ನಾವು ಮಾಡೋಂಗಿಲ್ಲ. ಯಾಕೆ? ಪರಮಾತ್ಮ ಪರಮಧಾಮದಲ್ಲಿ ಇದ್ದೇನೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀವು ಪರಮಧಾಮದಲ್ಲಿ ಇದ್ದೀರಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀವ್ ಯಾರು? ಆತ್ಮ. ನೀವು ಪರಮಧಾಮದಲ್ಲಿ ಇದ್ದೀರಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಮ್ಮ ಸ್ಥಳ, ಆತ್ಮನ ಸ್ಥಳ ಪರಂಧಾಮ ಆಗಿದೆಯಲ್ಲ ಅದು. ಮನಸ್ಸೆಲ್ಲಿ ಇಟ್ಟಿದ್ದೀರಿ ನೀವು? ಪರಮಾತ್ಮ. ಪರಮಧಾಮದಲ್ಲಿ ಅಲ್ವಾ? ಆವಾಗ ಪರಮಧಾಮದ ಜೊತೆಗೆ ನೀವು ಮನಸ್ಸನ್ನು ಇಟ್ಟಿರುವಂತ ಕಾರಣದಿಂದ ಆತ್ಮದ ಸ್ವಲ್ಪ ಶಕ್ತಿ ಎಲ್ಲಿದೆ? ಮನಸ್ಸಿನ ಮೂಲಕ ಪರಮಧಾಮ ಜೊತೆ ಕನೆಕ್ಟ್ ಆಗಿದ್ರು ಆಗಿಲ್ವೋ? ಉದಾಹರಣೆಗೆ ನಿಮ್ ಕೈಯಲ್ಲಿ ಮಸಾಲೆ ದೋಸೆ ಇದೆ. ಏನಿದೆ? ಏನ್ ಮಾಡ್ತಾ ಇದ್ದೀರಿ ನೀವು? ಮಸಾಲೆ ದೋಸೆ ಏನ್ ಮಾಡ್ತಿದ್ದೀರಿ? ತಿಂತಾ ಇದೆ. ಸರಿ, ಕಿವಿಯಲ್ಲಿ ಫೋನ್ ಇದೆ, ಎದುರುಗಡೆ ಟಿವಿ ಇದೆ, ಟಿವಿಯಲ್ಲಿ ಕ್ರಿಕೆಟ್ ಬರ್ತಾ ಇದೆ, ಸರಿನಾ? ಮಗನಿಗೆ ಹೋಮ್ವರ್ಕ್ ಮಾಡ್ಲಿಕ್ಕೆ ಕುಳಿಸಿದ್ದೀರಾ. ಓಕೆ, ನೀವೇನ್ ಮಾಡ್ತಿದ್ದೀರಿ? ಮಸಾಲೆ ದೋಸೆ ತಿಂತಾ ಇದ್ದೀರಿ. ಮಸಾಲೆ ದೋಸೆ ತಿಂತಾ ಇರ್ಬೇಕಾದ್ರೆ ನೀವು ಫೋನಲ್ಲಿ ಮಾತಾಡ್ತಿರೋದು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ? ಗೊತ್ತಿಲ್ಲ. ಯಾಕೆ? ಕಿವಿಯಲ್ಲಿ ಮಾತಾಡ್ತಿದ್ದೀರಲ್ಲ ಬಾಯಿಂದ. ಫೋನ್ ಬಂದಿದ್ರೆ ಫೋನಲ್ಲಿ ಮಾತಾಡ್ತಾನೆ ಇದ್ದೀರಿ, ಟಿವಿ ನೋಡ್ತಾನೂ ಇದ್ದೀರಾ, ಮಗುವಿನ ಹೋಮ್ವರ್ಕ್ ಕಡೆನೂ ಗಮನ ಇದೆ, ಮಸಾಲೆ ದೋಸೆ ತಿಂತಾರೆ, 4 ನೀವು ಮಾಡ್ತಾ ಇದ್ದೀರಿ. ಓಕೆ, ಹಾಗಿದ್ರೆ ಮಸಾಲೆ ದೋಸೆ ತಿನ್ನಬೇಕಾದ ನಿಮ್ಮ ಗಮನ ಮೊಬೈಲ್ ಕಡೆಗೆ, ಟಿವಿ ಕಡೆಗೆ, ಮಗನ ಕಡೆಗೆ, ಮಸಾಲೆ ದೋಸೆ ಕಡೆಗೆ ಇದೆಯೋ ಇಲ್ವೋ? ಇದೆ. ಎಸ್ ಆರ್ ನೋ? ಎಸ್.
ಓಕೆ, ಇದೇ ನಿಮ್ಗೆ ಗೊತ್ತಿದೆ ಅಂದ್ರೆ ಏನರ್ಥ? ಏನರ್ಥ? ಆತ್ಮದ ಶಕ್ತಿ 4 ಕಡೆಗೆ ಡಿವೈಡ್ ಆಗಿದೆ. ಎಷ್ಟು ಕಡೆ ಡಿವೈಡ್ ಆಗಿದೆ? 4 ಎಲ್ಲೆಲ್ಲಿ? ಮಸಾಲ ದೋಸೆ ಕಡೆ, ಹಾ ಮಗು ಹೋಮ್ವರ್ಕ್ ಕಡೆ, ಹಾ ಟಿವಿ ಅವಾಗ 4 ಕಡೆಗದ ಡಿವೈಡ್ ಆಗಾದಾಗ ಎಲ್ಲಾದ್ರೂ ಯಾವ್ದೋ ಕೆಲಸ ಸರಿ ಆಗತ್ತಾ? ಇಲ್ಲ. ಹಾಗೆ 4 ಸರಿ ಆಗ ಅಂದ್ರೆ ಆತ್ಮೀಯರೇ, ಆತ್ಮನಿಗೆ ಏನಾದ್ರೂ ಒಂದು ಗೊತ್ತಾಗಬೇಕು ಅಂತಂದ್ರೆ ಆತ್ಮ ತನ್ನ ಶಕ್ತಿಯನ್ನ ಮನಸ್ಸಿನ ಮೂಲಕ ಆ ವಸ್ತು ಜೊತೆಗೆ ಜೋಡಣೆ ಆಗಿರ್ಬೇಕು. ಮಾಡ್ಬೇಕು. ಸರಿ, ಈಗ ನೀವು ಆ ಮನೇಲಿ ಇದ್ದೀರಿ, ಅಲ್ಲಿ ಗೋಡೆ ಇದೆ ಅಂತ ನಿಮ್ಗೆ ಗೊತ್ತಾ? ನೀವು ಮಸಾಲೆ ದೋಸೆ ತಿನ್ನೋ ಜಾಗದಲ್ಲಿ ಗೋಡೆ ಇದೆಯೋ ಇಲ್ವೋ? ಇದೆ ಪೇಂಟ್ ಇದೆಯೋ ಇಲ್ವೋ? ಇದೆ ನೀವು ಮನೆ ಒಳಗಡೆ ಇದ್ದೀರೋ ಇಲ್ವೋ? ಇದೀವಿ. ಇದೆ ನೀವು ಮನೇಲಿ ಇದ್ದೀರಿ ಅಂತ ಸ್ಮೃತಿ ಇದೆಯಾ ನಿಮಗೆ? ಇದೆಯಾ? ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂತ, ನೀವು ಮನೆ ಜೊತೆ ಕನೆಕ್ಟ್ ಆಗಿಲ್ಲ. ಆಗಿದೆ. ನೀವು ಕನೆಕ್ಟ್ ಆಗಿರೋದು ಯಾವ ಜೊತೆಗೆ? ಗೋಡೆ. ಈ 4ರ ಜೊತೆಗೆ ಮಾತ್ರ. ಈ 4ರ ಜೊತೆಗೆ ಮಾತ್ರ. ಯಾಕಂದ್ರೆ ಉಳಿದು ಯಾವ್ದ್ರ ಜೊತೆಗೂ ನಿಮ್ಮ ಮನಸ್ಸಿನ ಮೂಲಕ ಕನೆಕ್ಟ್ ನೀವು ಆಗಿಲ್ಲ. ಅರ್ಥ ಆಗ್ತಿದೆ ನಿಮ್ಗೇನು ಅಂತ? ಹ್ಮ್. ಆವಾಗ ನಮ್ಗೆ ಅದೆಲ್ಲ ಗೊತ್ತಾಗಿದೆ ಅಂತಂದ್ರೆ ಅಲ್ಲಿ ಎಲ್ಲಾ ಕಡೆಗೂ ಕೂಡ ಆತ್ಮನ ಶಕ್ತಿ ಹೋಗಿದೆ ಮತ್ತು ಮನಸ್ಸು ಕೂಡ ಹೋಗಿದೆ. ಅವಾಗ ಮನಸ್ಸು ಎಷ್ಟು ಭಾಗ ಆಗಿದೆ ಅಲ್ಲಿ? 4 ಅದು 25 ಆಗ್ಬೇಕು ಅಂತ ಬಿಟ್ಟು ಏನಿಲ್ಲ, ಹೆಚ್ಚು ಕಡಿಮೆನೂ ಕೂಡ ಆಗ್ಬಹುದು. ಫೋನಿನ ಕಡೆ 90% ಇದ್ಬಿಟ್ರು ಉಳಿದ 10% ಅಲ್ಲಿ ಮೂರು ಕಡೆನೂ ಹೋಗಿರಬಹುದು. ಹೌದು ತಾನೆ? ಅದೇ ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ, ಮಸಾಲೆ ದೋಸೆ ತಿನ್ಬೇಕಾದ್ರೆ, ಆಲೂಗಡ್ಡೆ ಬಜ್ಜಿ ತಿನ್ಬೇಕಾದ್ರೆ ನಾಲಿಗೆ ಮೇಲೆ ಮೆಣಸಿನಕಾಯಿ ಹೋದ್ರೆ ಏನಾಗ್ತದೆ? ಖಾರ 99% ನಾಲ್ಗೆ ಕಡೆ ಬಂದ್ಬಿಡ್ತದೆ. ಹೌದು, ಗಮನ ಅದ ಕಡೆ ಬರ್ತದೆ ತಾನೆ? ಗೊತ್ತೈತೆ. ಖಾರ ಆತೈತಲ್ಲ ಅವಾಗ. ಅವಾಗ ನಾಲ್ಗೆ ಕಡೆ ಬಂದ್ಬಿಡ್ತದೆ. ಕಿವಿ ಕಡೆಗೆ, ಕಣ್ಣಿನ ಕಡೆಗೆ ಏನಾಗ್ಬಿಡ್ತದೆ? ಕಡಿಮೆ ಆಗ್ಬಿಡ್ತದೆ. ಹಾಗೆ ಇಲ್ಲಿ ಬಾಬಾ ಕೇಳೋದು ಏನು ಅಂತಂದ್ರೆ, ನಾನು ಪರಮಧಾಮದಲ್ಲಿ ಇದ್ದೇನೆ ಅಂತ ನಮಗೆ ಸ್ಮೃತಿ ಇದೆ ಅಂತಂದ್ರೆ ಆತ್ಮದ ಶಕ್ತಿ ಮತ್ತು ಮನಸ್ಸೆಲ್ಲಿದೆ? ಪರಂಧಾಮ. ಆವಾಗ ಸಂಪೂರ್ಣವಾಗಿ ಮನಸ್ಸನ್ನು ಬಾಬನ ಕೈಲಿ ಕೊಟ್ಟಿದ್ದೀರಾ? ಇಲ್ಲ ಇಲ್ಲ. ಓಕೆ, ನಾನು ಬಾಬನ ಒಳಗಡೆ ಇದ್ದೇನೆ, ಲೈಟ್ ಪ್ರಕಾಶ ನೋಡ್ತಾ ಇದ್ದೇನೆ. ಆವಾಗ ನನ್ನ ಮನಸ್ಸು ಸಂಪೂರ್ಣವಾಗಿ ಮನಸ್ಸು ಬಾಬನ ಕೈಲಿ ಇದೆಯಾ? ಇಲ್ಲ. ಇಲ್ಲ ಕಾರಣ ವೈಟ್ ಬಾಬನ ಒಳಗಡೆ ಇದ್ದೇನೆ ಅಂತ ಸಂಕಲ್ಪ ನಡೀತಾ ಇದೆ, ವೈಟ್ ನೋಡೋದಲ್ಲಿ ಬ್ಯೂಸಿ ಆಗಿದೆ. ಅವಾಗ ಸಂಪೂರ್ಣವಾಗಿ ಮನಸ್ಸನ್ನು ಯಾರ ಕೈಲಿ ಕೊಟ್ಟಿಲ್ಲ ನಾನು? ಬಾಬಾ ಕೊಟ್ಟಿದ್ದೆ. ಸರಿ, ಝೂಮ್ ಅಲ್ಲಿ ಇದ್ದೀರಾ, ಝೂಮ್ ಅಲ್ಲಿ ಎದುರುಗಡೆ ಯೋಗೇಶನ ನೋಡ್ತಾ ಇದ್ದೀರಾ, ಅವ್ರ ಸ್ಪೆಕ್ಸ್ ಕಾಣ್ತಾ ಇದೆ, ಮೀಸೆ ಕಾಣ್ತಾ ಇದೆ. ಅವಾಗ ಮನಸ್ಸು ಸಂಪೂರ್ಣವಾಗಿ ಬಾಬನೆ ಕೊಟ್ಟಿದ್ದೀರೋ ಕೊಟ್ಟಿಲ್ವೋ? ಇಲ್ಲ. ಗೊತ್ತಿಲ್ಲ. ಧೂಮ್ ನೋಡ್ತಾ ಇದ್ದೀರಿ, ಅವಾಗ ಸಂಪೂರ್ಣವಾಗಿ ಮನಸ್ಸು ಬಾಬನ ಕೈಲಿ ಕೊಟ್ಟಿದ್ದೀರೋ ಕೊಟ್ಟಿಲ್ವೋ? ಇಲ್ಲ. ಸರಿ, ಮನಸ್ಸು ಬಾಬನಲ್ಲಿದೆ, ನಿಮ್ಗೆ ಶಾಂತಿ ಅನುಭವ ಆಗ್ತಾ ಇದೆ, ಆವಾಗ ಮನಸ್ಸು ಸಂಪೂರ್ಣವಾಗಿ ಬಾಬನ ಹತ್ರ ಇದೆಯೋ ಇಲ್ವೋ? ಇದೆ ನೀವು ಅನುಭವ ಮಾಡ್ತಾ ಇದ್ದೀರಿ, ನೀವು ನಿಮ್ಮ ವೈಯಕ್ತಿಕಗೋಸ್ಕರ. ಅವಾಗ ಸಂಪೂರ್ಣವಾಗಿ ಮನಸ್ಸು ನಿಮ್ ಕೈಲಿ ಇದೆಯೋ ಇಲ್ವೋ? ಇಲ್ಲ. ಇಲ್ಲ. ಮತ್ತೆ ಸಂಪೂರ್ಣ ಮನಸ್ಸು ಬಾಬನಲ್ಲಿ ಇದೆ ಅಂತ ಹೆಂಗ್ ಗೊತ್ತಾಗ್ತದೆ? ನಿಮಗೆ ಶಾಂತಿ ಅನುಭವ ಆಗ್ಬೇಕು ಆಗ್ಬಾರ್ದು? ಆಗಬೇಕು. ಆದ್ರದ್ದು ಹೊರಗಡೆ ಹೋಗ್ತಾ ಇರೋ ಅನುಭವ ಆಗ್ಬೇಕು. ಏನಾಗ್ಬೇಕು? ಹೊರಗಡೆ ಅಂದ್ರೆ ನೋಡಿ, ನಮ್ಮ ಮನೇಲಿ ಅಡಿಗೆ ಮಾಡ್ಬಿಟ್ಟು ನಾನು ಊಟ ಮಾಡೋದು ಬೇರೆ, ಬೇರೆ ಊಟ ಬಡಿಸೋದು ಬೇರೆ. ಊಟ ಬಡಿಸಿದಾಗ ಅದಕ್ಕೆ ಸ್ಮೆಲ್ ಮಾತ್ರ ಬರ್ತದೆ ಹೊರತು ರುಚಿ ಗೊತ್ತಿಲ್ಲ. ಹಾಗೆ ಬಾಬನ್ ಜೊತೆ ಇದ್ದಾಗ ನಾನು ಮಾತ್ರ ಶಾಂತಿ ಅನುಭವ ಮಾಡ್ತಿದ್ದೇನೆ ಅಂತಂದ್ರೆ ಈಶ್ವರಿ ಸುಖವನ್ನೇನ್ ಮಾಡ್ತೀನಿ, ನಾನು ಮಾತ್ರ ತಿಂತಾ ಇದ್ದೇನಲ್ವಾ? ಇಲ್ಲಿ ಬಾಬಾ ಹೇಳ್ತಾರೆ ಮನ್ಸಾ ಸೇವೆ ಮಾಡಿ ವಿಶ್ವ ಸೇವೆ ಮಾಡಿ ಅಂತಂದ್ರೆ ನನ್ನ ಮೂಲಕ ಹೊರಗಡೆ ಏನ್ ಹೋಗ್ತಾ ಇದೆ? ಭಗವಂತನ ಸಪ್ತ ಗುಣಗಳು ಹೋಗ್ತಾ ಇದ್ದಾವೆ. ಅವಾಗ ಸಪ್ತ ಗುಣಗಳ ಅನುಭವ ಮಾತ್ರ ಆಗ್ತಾ ಇರ್ಬೇಕು, ಹೊರಗಡೆ ಹೋಗ್ತಾ ಇರುವಂತ ಅನುಭವ ಆಗ್ಬೇಕು ನಮಗೆ. ಅದ ಆಗ್ತಾ ಇದ್ರೆ ನೀವೇನಾಗಿದ್ದೀರಿ? ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಯಾರ ಕೈಲಿದೆ? ಭಗವಂತನ ಕೈಯಲ್ಲಿ ಇದೆ ಅಂತ ಅರ್ಥ. ಅಂದ್ರೆ ಆ ಅನುಭವ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಏನಾಗ್ಬಾರ್ದು? ಮನಸ್ಸು ಹೋಗ್ಬಾರ್ದು. ಈ ರೀತಿ ಪ್ರತಿದಿನ ಸಾಧನೆ ಮಾಡಿ 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 ಪ್ರತಿ ಸೆಕೆಂಡ್ ಅಲ್ಲಿ ನಾನು ಪದಮದಷ್ಟು ಏನ್ ಮಾಡ್ಬೇಕು? ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ನಾನು ಯೋಗದಲ್ಲಿ ಕೂತ್ಕೊಂಡಾಗ ಯಾವ ಸ್ಟೇಜ್ ಇರ್ಬೇಕು ನನಗೆ?
ಕೇವಲ ಸಪ್ತಗುಣಗಳ ಮಾತ್ರ ಹೊರಗಡೆ ಹೋಗ್ತಿದೆ. ಅವಾಗೆಲ್ಲ ಪರಮಾತ್ಮ, ಬಿಂದು, ಶಿವಬಾಬಾ, ಪತಿತ ಪಾವನ ಏನು ಕೂಡ ಬೇಡ. ಬರಕೂಡದು. ಹಾಗಿದ್ರೆ ಆದ್ಮೇಲೆ ಒಂದು ದಿನದ ರಾಜಯೋಗದಲ್ಲಿ ಎಷ್ಟು ಈ ರೀತಿ ನಮ್ಮ ಲೆವೆಲ್ ಇರ್ತದೆ, ಸ್ಥಿತಿ ಇರ್ತದೆ, ಸ್ವರೂಪ ಇರ್ತದೆ? ಎಷ್ಟು ಗಂಟೆ ಇರ್ತದೆ ಆದ್ಮೇಲೆ? ಕ್ಷಣಗಳು ಮಾತ್ರ. ಅಲ್ವಾ? ಇರ್ತದ ಅಂತ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಸೆಕೆಂಡ್ ಮಾತ್ರ. ಆ ರೀತಿ ನೀವು ವಿಧಿಯಲ್ಲಿ ಇದ್ದಾಗ ಏನಾಗ್ತದೆ? ಅದರಿಂದ ಬರುವಂತ ಸಂಪಾದನೆಯಲ್ಲಿ ನಿಮ್ದೆಲ್ಲ ಸಾಲ ತೀರಿಬಿಟ್ಟು ನಿಮ್ಮಲ್ಲಿ ಏನಿರ್ಬೇಕು? ತುಂಬಾ ಸ್ಟಾಕ್ ಇದ್ದಾಗ ಮಾತ್ರ ನೀವೇನ್ ಮಾಡ್ಲಿಕ್ಕೆ ಸಾಧ್ಯ? ವಿಶ್ವ ಕಲ್ಯಾಣ ಮಾಡಲಿಕ್ಕೆ ಸಾಧ್ಯ. ಇವತ್ತಿನ ಮುರಳಿಯಲ್ಲಿ ಸೀಕ್ರೆಟ್ ಏನ್ ಹೇಳ್ತಿದ್ದಾರೆ ಗೊತ್ತಾ ಬಾಬಾ? ಮಕ್ಕಳೇ, ನಿಮ್ಮ ಮನೆಯಲ್ಲಿ ಯೋಗೇಶ್ ಅಣ್ಣ ಬಂದಿದ್ದಾರೆ. ಯಾರು ಬಂದಿದ್ದಾರೆ? ಯೋಗೇಶ್. ಸರಿ. ಅವರು ನಿಮ್ಮ ಮನೆ ರೂಮ್ ನಲ್ಲಿ ಅವ್ರ ಪ್ಯಾಂಟ್ ನ ಸಿಕ್ಸಿದ್ದಾರೆ. ಸರಿ, ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ? ಸ್ನಾನಕ್ಕೆ ಹೋಗಿ ಸರಿ. ಆವಾಗ ನಿಮ್ಮ ಮನೇಲಿ ಯಾರೋ ಒಬ್ರು ಭಿಕ್ಷುಕರು ಬೇಡ್ಲಿಕ್ಕೆ ಬರ್ತಾರೆ, ಅಥವಾ ಮನೆ ಕೆಲಸದವ್ರು ಬರ್ತಾರೆ. ನಮ್ಮ ಹೋದ ತಿಂಗಳು ನಾನು ಕೆಲಸ ಮಾಡಿದ್ದೀನಿ, ಸಂಬಳನೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸರಿ, ನೀವೇನು ಮಾಡ್ತೀರಿ? ಯೋಗೇಶನ್ನ ಇನ್ನು 10 ನಿಮಿಷ ಹೊರಗಡೆ ಬರೋದಿಲ್ಲ ಅಂತ ಬಿಟ್ಟು ರೂಮಿಗೆ ಹೋಗ್ಬಿಟ್ಟು ಅವ್ರ ಪರ್ಸಿಂದ 1,000 ರೂಪಾಯಿ ತೆಗೆದು ನಿಮ್ ಕೆಲಸದವ್ರಿಗೆ ಕೊಡ್ತೀರಾ? ಇಲ್ಲ. ಅವಾಗ ನಿಮ್ಮ ಮನೆ ಕೆಲಸದವರಿಗೆ ಹಣ ಕೊಟ್ಟಿದ್ದೀರೋ ಕೊಟ್ಟಿಲ್ವೋ? ಕೊಟ್ಟಿದ್ದೀವಿ. ಸಾಲ ತೀರ್ತೋ ತೀರ್ಸಿಲ್ವೋ? ತೀರ್ತು. ತೀರಿದೆ. ಸಾಲ ಏನೋ ತೀರಿದೆ. ಈಗ ನೀವು ನಿಮ್ಮ ಲೆಕ್ಕದಲ್ಲಿ ಸಾಲ ತೀರ್ತೋ ಅಥವಾ 1,000 ರೂಪಾಯಿ ಯೋಗೇಶನ ಜೊತೆಗೆ ಸಾಲಗಾರ ಆದ್ರು? ಮತ್ತೆ ಸಾಲಗಾರ. ಆದ್ವಿ ತಾನೆ? ಈಗ ಭಗವಂತ ನಿಮ್ಮ ಮೂಲಕ ಶಕ್ತಿಯನ್ನ ಕೊಟ್ಟಾಗ ನಿಮ್ಮ ಅಕೌಂಟ್ ಸೆಟ್ಲ್ಮೆಂಟ್ ಆಗೋದಿಲ್ವಲ್ಲ? ನಿಮ್ಮ ಅಕೌಂಟ್ ಸೆಟ್ಲ್ಮೆಂಟ್ ಮಾಡ್ಬೇಕಾದೇನ್ ಮಾಡ್ಬೇಕು? ನೀವು ಈಶ್ವರಿ ಸೇವೆ ಮಾಡಿ 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 ಸಂಪಾದನೆ ಮಾಡಿ, ಆ ಸಂಪಾದನೆ ಹಣವನ್ನು ಯಾರಿಗೆ ಕೊಡ್ಬೇಕು? ಭಿಕ್ಷುಕರು. ಅರ್ಥ ಆಗ್ತಿದ್ಯೋ ಅರ್ಥ ಆಗ್ತಾ ಇಲ್ವೋ? ಅರ್ಥ ಆಯ್ತು. ಕೇವಲ ಭಗವಂತನ ಶಕ್ತಿಯನ್ನಷ್ಟೇ ವಿಶ್ವಕ್ಕೆ ಕೊಡೋದಲ್ಲ, ಭಗವಂತನ ಶಕ್ತಿಯನ್ನು ವಿಶ್ವಕ್ಕೆ ಕೊಟ್ಟ ಮೇಲೆ ಆ ಜಾಬಿಗೆ ಸರಿಯಾಗಿ ನಿಮ್ಗೆ ಭಗವಂತ ಸಂಬಳ ಕೊಡ್ತಾರೆ. ಏನು ಕೊಡ್ತಾರೆ? ಸಂಬಳ. ಆ ಬಂದಿರುವಂತ ಸಂಬಳ ಆಗ್ಲಿ, ಲಾಭ ಆಗ್ಲಿ, ಕಮಿಷನ್ ಆಗ್ಲಿ, ಆ ಹಣದಿಂದ ನೀವೇನು ಕೊಡಬೇಕು? ವಿಶ್ವಕ್ಕೆ ಕೊಟ್ಟಾಗ ಆಗ ನಿಮ್ಮ ಸಾಲ ಏನಾಗ್ತದೆ? ವಿಶ್ವದ ಜನರಿಗೆ ಶಾಂತಿ ಸುಖವನ್ನ ಕೊಡೋದು ಅದು ನಿಮ್ಮ ಜಾಬ್. ಅದೇನ್ ಹೇಳಿ? ಅದು ನಿಮ್ಮ ಕೆಲಸ. ಅದು ಸಂಪಾದನೆ ಅಲ್ಲ. ಆದ್ಮೇಲೆ ಗೊತ್ತಿಲ್ಲ, ಅದು ಸಂಪಾದನೆ ಅಲ್ಲ. ನೀವು ವಿಶ್ವಕ್ಕೆಲ್ಲರಿಗೂ ಶಾಂತಿಯನ್ನ ಕೊಟ್ಟ ಮೇಲೆ ಆ ಶಾಂತಿಯನ್ನು ಕೊಡಲಿಕ್ಕೆ ನಿಮಿತ್ತನಾಗಿರುವಂತ ಮಾಲೀಕ ತಂದೆ ಏನು ಕೊಡ್ತಾರೆ? ನಿಮ್ಗೆ ಸಂಬಳ ಕೊಡ್ತಾರೆ. ಆ ಸಂಬಳವನ್ನು ನಾನು ಯಾರಿಗೆ ಕೊಡ್ಬೇಕು? ವಿಶ್ವಕ್ಕೆ ಕೊಡಬೇಕು. ಕೇವಲ ಭಗವಂತನ ಶಕ್ತಿಯನ್ನು ನೀವು ವಿಶ್ವಕ್ಕೆ ತಲುಪಿಸಿದ್ರೆ ಭಗವಂತನ ಪ್ರಾಡಕ್ಟ್ ಅಲ್ಲಿ ಕೊಟ್ಟಂಗಾಯ್ತೆ ಹೊರತು ನಿಮ್ಮ ಲೆಕ್ಕಾಚಾರ ಕ್ಲಿಯರ್? ಅರ್ಥ ಆಯ್ತು? ಅರ್ಥ ಆಗಿಲ್ವೋ? ಯೋಗೇಶ್ ಅಣ್ಣ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದೀರಿ. ಯೋಗೇಶ್ ಅಣ್ಣ ಆಪಲ್ ಕೊಟ್ಟಿದ್ದಾರೆ, ನಿಮ್ಗೆ ಸೇಲ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಒಯ್ದ್ಬಿಟ್ಟು ಬೇರೆಯವ್ರಿಗೆ ಕೊಟ್ಟು ಬಿಟ್ರೆ ನಿಮ್ ಸಾಲ ತೀರುತ್ತಾ? ಇಲ್ಲ. ನೀವಲ್ಲಿ ಆಪಲ್ ಅನ್ನ ಕೊಟ್ಟಾಗ ನಿಮ್ಗೆ 1 ರೂಪಾಯಿ ಸಿಗ್ತದೆ. ಏನ್ ಸಿಗ್ತದೆ? 1 ರೂಪಾಯಿ. ಆ 1 ರೂಪಾಯಿನ ಬೇರೆಯವ್ರಿಗೆ ಕೊಟ್ಟಾಗ ಅವಾಗ ನಿಮ್ ಸಾಲ ಏನಾಗ್ತದೆ? ಅದೇನರ್ಥ? ಇವತ್ತಿನ ಮುರಳಿ ಬಾಬಾ ಹೇಳ್ತಿದ್ದಾರೆ, ಕೇವಲ ಭಗವಂತನ ಶಕ್ತಿಯನ್ನು ವಿಶ್ವಕ್ಕೆ ಕೊಟ್ಟ ಮಾತ್ರಕ್ಕೆ ನಿನ್ನ ಸಾಲ ಏನಾಗೋದಿಲ್ಲ, ಕ್ಲಿಯರ್ ಆಗೋದಿಲ್ಲ. ನೀವು ಪ್ರಾಡಕ್ಟ್ ಅನ್ನು ಅಷ್ಟೇ ಕೊಟ್ಟಿದ್ದೀರಾ ಹೊರತು ಅಲ್ಲೇನಾಗಿಲ್ಲ, ನಿಮ್ಮ ಸಂಪಾದನೆಯನ್ನ ವಿಶ್ವಕ್ಕೆ ಕೊಡ್ತಾ ಇಲ್ಲ. ವಿಶ್ವದಲ್ಲಿ ಭಗವಂತನ ಪ್ರಾಡಕ್ಟ್ ಅನ್ನ ಕೊಡು, ಅದು ಕೊಡ್ಬೇಕು, ಅದೇ ಕೆಲಸ ಮಾಡ್ಬೇಕು, ನೀನ್ ಅದೇ ಜಾಬ್ ಅನ್ನ ಮಾಡ್ಬೇಕು. ಆದ್ರೆ ಅದನ್ನ ಪೂರ್ತಿ ನಿನ್ನ ಲೆಕ್ಕಾಚಾರ ಕ್ಲಿಯರ್ ಆಯ್ತು ಅಂತ ನೀನೇನ್ ಮಾಡ್ಬೇಡ, ತಿಳ್ಕೊಳ್ಬೇಡ. ಭಗವಂತನ ಶಕ್ತಿ ಅದು ಒಂದು ಪ್ರಾಡಕ್ಟ್ ಅನ್ನ ಮಾಡಿದಾಗ ಅವ್ 100 ರೂಪಾಯಿ ಕೊಡ್ಬೋದು. ಎಷ್ಟು ಕೊಡ್ಬೋದು? 100 ರೂಪಾಯಿ. ಆ 100 ರೂಪಾಯಿ ಎಲ್ಲ ನಿಮ್ದೇನಾ? ಅಲ್ಲ. ಅಷ್ಟು 100 ರೂಪಾಯಿ ಕೊಟ್ಟಾಗ ನಿಮ್ಗೆ ಸಿಗೋದೆಷ್ಟು? 1 ರೂಪಾಯಿ. 1 ರೂಪಾಯಿ. ಆ 1 ರೂಪಾಯಿ ಮಾತ್ರ ನಿನ್ ಸಂಪಾದನೆ. ಆ 1 ರೂಪಾಯಿ ಏನ್ ಮಾಡ್ಬೇಕು ನೀನು? ವಿಶ್ವಕ್ಕೆ ಕೊಡ್ಬೇಕು. ನಿನ್ನ 63 ಜನ್ಮದ ಸಾಲನು ತೀರಿಸ್ಕೊಳ್ಬೇಕು, 21 ಜನ್ಮಕ್ಕೆ ಉಳಿತಾಯನು ಮಾಡ್ಕೊಳ್ಬೇಕು. ಆ ಸಂಪಾದನೆ ಮಾಡಿದಾಗ ನೀವೇನಾಗ್ತೀರಿ? ಸಂಪನ್ನರಾಗಿರ್ತೀರಿ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ರೀತಿ ಸರ್ವ ಖಜಾನೆಯಿಂದ ಆಗಿದ್ದೀರಾ? ಎಸ್ ಆರ್ ನೋ? ಇಲ್ಲ. ಅಂದ್ಮೇಲೆ ಈ ವಾರ ನಾವೇನ್ ಮಾಡ್ಬೇಕು? ಆ ಸಾಧನೆಯನ್ನ ಮಾಡಬೇಕು. ಏನ್ ಮಾಡ್ಬೇಕು? ಆ ಸಾಧನೆ ಮಾಡಬೇಕು ಅಂತಂದ್ರೆ ಮನಸ್ಸನ್ನ ಸಂಪೂರ್ಣವಾಗಿ ಯಾರ ಕೈಲಿ ಕೊಡ್ಬೇಕು?
ಪರಮಾತ್ಮನ ಕೈ ಪರಮಾತ್ಮನ ಕೈ. ಆ ಮನಸ್ಸು ನಿಮ್ ಕೈಲಿದ್ರೆ ಸಾಲ. ಕರ್ಮ ಆಗ್ತದೆ. ಮನಸ್ಸನ್ನು ನೀವು ಉಪಯೋಗ ಮಾಡಿದ್ರೆ ಕರ್ಮ ಆಗತ್ತೆ. ಅದೇ ಮನಸ್ಸನ್ನ ಭಗವಂತ ಉಪಯೋಗ ಮಾಡಿದ್ರೆ ಸೇವೆ ಆಗತ್ತೆ. ಹಾಗಾದ್ರೆ ಯಾಕಂದ್ರೆ ಮನಸ್ಸು ಭಗವಂತನ ಕೈಲಿ ಕೊಟ್ಟಾಗ ಭಗವಂತ ಏನು ಪ್ರಾಡಕ್ಟ್ ಕೊಡ್ತಾರೋ ಅದು ವಾಪಸ್ ಏನು ಅವ್ರೇನ್ ಮಾಡೋದಿಲ್ಲ, ತೆಗೆದುಕೊಳ್ಳೋದಿಲ್ಲ. ಅದಕ್ಕಾಗಿ ಅದು ಸೇವೆ ಆಗ್ತದೆ. ಅದಕ್ಕಾಗಿ ಸಮಯದ ಅನುಸಾರ ನಮ್ಮ ಮನಸ್ಸನ್ನ ಏನ್ ಮಾಡ್ಬೇಕು, ಮನಸ್ಸ ಸೇವೆಗೋಸ್ಕರ ಭಗವಂತನ ಕೈಲಿ ಕೊಡಬೇಕು. 1 ಸೆಕೆಂಡ್ ಟಕ್ ಯೋಗದಲ್ಲಿ ಕೂತ್ಕೊಂಡ ತಕ್ಷಣ ಏನಾಗ್ಬೇಕು, ನಿಮ್ಮಲ್ಲಿ ಸಪ್ತ ಗುಣಗಳು ಫ್ಲೋ ಆಗಿ ನಿಮ್ಗೆ ಏನಾಗ್ಬೇಕು, ಗೊತ್ತಾಗ್ಬೇಕು. ಅವಾಗ ಮನಸ್ಸು ಯಾರ ಕೈಲಿದೆ, ಪರಮಾತ್ಮ. ಅದು ಬಿಟ್ರೆ ಬೇರೆ ಎಲ್ಲೂ ಕೂಡ ನಿಮ್ಮ ಮನಸ್ಸು. ಹೋಗ್ಬಾರ್ದು. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ಲೌಕಿಕ ಜಾಬ್ ಅಲ್ಲಿ ಹೋದಾಗ ನಿಮ್ಮ ಮನಸ್ಸು ಎಲ್ಲಿ ಇರ್ತದೆ? ಲೌಕಿಕ ಜಾಬ್ ಅಲ್ಲಿ ಕೆಲಸಕ್ಕೆ ಹೋದಾಗ ನಿಮ್ಮ ಮನಸ್ಸು ಎಲ್ಲಿ ಇರ್ತದೆ? ಊಟದ ಜಾಬ್ ಕಡೆಗೆ ಇರ್ತದ, ತಿಂಡಿ ಕಡೆಗೆ ಇರ್ತದ, ಮಕ್ಕಳ ಜಾಬ್ ಕಡೆಗೆ ಇರ್ತದ, ಮೊಬೈಲ್ ಕಡೆಗೆ ಇರುತ್ತಾ? ಜಾಬ್ ಜಾಬ್ ಮಾಡ್ತೀವ ಜಾಬಿನ ಕಡೆ. ಹೌದು ತಾನೆ? ಅಲ್ಲಿ ಸರಿ ಜಾಬ್ ಮಾಡಿದ್ರೆ ತಾನೆ ನಿಮ್ಗೆ ಅಲ್ಲಿ ಸಂಬಳ ಕೊಡ್ತಾರೆ. ಹೌದು. ಆ ಜಾಬ್ ಮಾಡೋದು ಬಿಟ್ಬಿಟ್ಟು ನೀವು ಮೊಬೈಲ್ ಅಲ್ಲಿ ಮಾತಾಡ್ತಾ ಕೂತ್ಕೊಂಡು ನೆಂಟ ಜೊತೆಗೆ ಮಾತಾಡ್ತಾ ಕೂತ್ಕೊಂಡು ಊಟ ತಿಂಡಿ ಮಾಡಿದ್ರೆ ಸಿಗಡಿ ಸೇರಿದ್ರೆ ಯಾರು ಸಂಬಳ ಕೊಡ್ತಾರ? ಇಲ್ಲ. ಇಲ್ಲ. ಮತ್ತೆ ಇಲ್ಲಿ ಜಾಬ್ ಅಂತ ಅಪ್ಲಿಕೇಶನ್ ತಗೊಂಡ್ಬಿಟ್ಟು ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ಆ ಮನಸ್ಸನ್ನು ಊರು ಸುತ್ತಿಸ್ತಾ ಇದ್ದಾರೆ. ನಿಮ್ದು ಎಲ್ಲಿ ಜಾಬ್ ಆಯ್ತು? ನಿಮ್ಗೆ ಎಲ್ಲಿ ಸಂಬಳ ಸಿಗ್ತದೆ? ಸಂಬಳ ಇಲ್ಲ ಸಂಪಾದನೆ ಏನಾಗತ್ತೆ? ಸಂಪಾದನೆಯಿಂದ ಪೇಮೆಂಟ್ ಹೆಂಗ್ ಮಾಡ್ತೀರಿ? ದಯವಿಟ್ಟು ಆತ್ಮೀಯರೇ ರಾಜಯೋಗದ ಚೆಕ್ ಮಾಡ್ಕೊಳ್ಳಿ, ನಾನು ಕರೆಕ್ಟ್ ಆಗಿ ಸಂಪಾದನೆ ಮಾಡ್ತಿದ್ದೇನಾ? ಶರೀರವನ್ನು ಒಯ್ದು ಕುಳಿಸಿದ ತಕ್ಷಣ ಅದು ಸಂಪಾದನೆ ಅಲ್ಲ. ಅಲ್ಲ. ವಿಶೇಷವಾಗಿ ಈ ರಾಜಯೋಗದಲ್ಲಿ ಮನಸ್ಸನ್ನ ಬಾಬಾನ ಹತ್ರ ಕೊಡಬೇಕು, ಬಾಬಾ ಅದನ್ನು ಉಪಯೋಗ ಮಾಡಬೇಕು. ಸಪ್ತಶಕ್ತಿಗಳು ನಿಮ್ಮ ಮೂಲಕ ಹೊರಗಡೆಗೆ ಹೋಗುವಂತ ಅನುಭವ ಆಗ್ಬೇಕು. ಅದನ್ನ ನೀವು ವೈಯಕ್ತಿಕವಾಗಿ ಅನುಭವ ಮಾಡಬಾರ್ದು. ಕಂಪ್ನಿಗೆ ಹೋಗ್ಬಿಟ್ಟು ಬಿಸ್ಕೆಟ್ ರೆಡಿ ಮಾಡ್ತಿದಾರೆ ಅಂತ ಬಿಸ್ಕೆಟ್ ನೀವು ತಿಂತಾ ಕೂತ್ಕೊಂಡ್ರೆ ನಿಮ್ಗೆ ಸಂಪಾದನೆ ಸಿಗ್ತದ? ಇಲ್ಲ. ಏನ್ ಮಾಡ್ಬೇಕು? ಸೇಲ್. ಕೆಲಸ ಮಾಡಿ. ಬೇರೆಯವ್ರಿಗೆ ಒಯ್ದು ಕೊಡ್ಬೇಕು ತಾನೆ, ಹ್ಮ್. ಅವಾಗ ತಾನೇ ಆಗ್ತದೆ. ಅದಕ್ಕಾಗಿ ನಾವೇನ್ ತಪ್ಪು ಮಾಡ್ತಿದೀವಿ ಅಂತ ಏನ್ ಮಾಡ್ಕೊಳ್ಳಿ ಆತ್ಮೀಯರೇ. ಚೆಕ್ ಮಾಡ್ಕೊ ಅದಕ್ಕಾಗಿ ನಮ್ಮಲ್ಲಿ ತೀವ್ರ ಸ್ವರೂಪದ ಪರಿವರ್ತನೆ, ಆಗ್ತಾ ಇಲ್ಲ. ನಿರೀಕ್ಷಿತ ಮಟ್ಟದ ಸಂಪಾದನೆ ಆಗ್ತಿಲ್ಲ. ಮಾಡ್ತಿದೀವಿ, ಮಾಡ್ತಾ ಇಲ್ಲ ಅಂತಲ್ಲ, ನಾವು ತಿಂತಾ ಇದೀವಿ ಬಿಟ್ರೆ ಎಲ್ಲರಿಗೂ ಕೊಡ್ತಾ ಇಲ್ಲ. ಅದಕ್ಕಾಗಿ ಸಂಪನ್ನರು ಆಗ್ತಾರೆ. ಆಗ್ತಲ್ಲಿ ಇನ್ನೂ ಸ್ವಲ್ಪ ಏನಿದೆ, ಬ್ಯಾಲೆನ್ಸ್. ಕಡಿಮೆತನಗಳು, ಚಿಂತೆಗಳು, ವಿಘ್ನಗಳು, ಸಮಸ್ಯೆಗಳು ಇದೆ. ಜಾಸ್ತಿನೇ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಸರಿ ಕೆಲಸ ಮಾಡ್ತಾ ಇಲ್ಲ. ಮಾಡ್ತೀರಿ. ಅದಕ್ಕಾಗಿ ಸಂಪಾದನೆ ಸಿಗ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಲೆಕ್ಕಾಚಾರ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸರಿ ಇದೆ ತಾನೆ ಬಾಬಾ ಹೇಳೋದು? ಅದಕ್ಕಾಗಿ ಬಾಬಾ ಹೇಳ್ತಾರೆ ಪ್ರತಿದಿನ ಮುರಳಿಯನ್ನ ಹೇಳಿದಾಗ ಮಾತ್ರ ನಾವೆಲ್ಲಿ ತಪ್ತಾ ಇದ್ದೀವಿ, ಏನ್ ಮಾಡ್ತಿದ್ವಿ, ಏನ್ ಸರಿ ಮಾಡ್ಬೇಕು ಅಂತ ಗೊತ್ತಾಗತ್ತೆ. ಓಕೆನಾ? ಅಚ್ಚಾ. ಓಂ ಶಾಂತಿ.